ಕ್ರಿಸ್ತರು ಸಭೆಯ ಕುರಿತಾಗಿ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಪಾತಾಳ ಲೋಕದ ಶಕ್ತಿಗಳು ಇದನ್ನು ಜಯಿಸೋಕ್ಕಾಗೋದಿಲ್ಲ ಅಂತ. ಯಾಕೆ? ಪಾತಾಳ ಲೋಕದ ಶಕ್ತಿಗಳು, ನರಕದ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು ಈ ಸಭೆಯನ್ನು ಜಯಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ಈ ಸಭೆಯ ಶಿರಸ್ಸು ಯೇಸು ಆಗಿದ್ದಾರೆ, ದೇವರೇ ಆಗಿದ್ದಾರೆ. ಅದೇ ಕಾರಣ, ಬೇರೆ ಏನೂ ಅಲ್ಲ. ಏದೇನು ತೋಟದಲ್ಲಿ ದೇವರು ಮಾಡಿದ ಸಭೆದು ಶಿರಸ್ಸು ಯಾರು? ದೇವರಾಗಿರಲಿಲ್ಲ, ಆದಾಮ ಹವ್ವಳಿಗೆ ಶಿರಸ್ಸು, ಅಥವಾ ಅವನೇ ಇದ್ದ. ಆದರೆ ಈ ಹೊಸ ಮಾನವನನ್ನು ದೇವರು ಆ ಥರ ಮಾಡಲಿಲ್ಲ. ಬಾಡಿನ ಈ ಕುತ್ತಿಗೆಯಿಂದ ಕೆಳಗೆ ನಮ್ಮನ್ನಿಟ್ಟರು, ಕುತ್ತಿಗೆ ಮೇಲೆ ಅವರೇ ಕೂತ್ಕೊಂಡ್ರು. ಯಾವನ್ ಬರ್ತಾನಪ್ಪ ಅಂತ. ಅಲ್ಲಿ ಏದೇನು ತೋಟದಲ್ಲಿ ನೀನು ಏಮರ್ಸ್ಬಿಟ್ಟೆ, ಸೈತಾನನೇ ಇಲ್ಲಿ ಬಾ ಇಲ್ಲಿ ಟ್ರೈ ಮಾಡು, ಬರಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಪಾತಾಳ ಲೋಕದ ಶಕ್ತಿಗಳು ಇದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಸಭೆ ಎಂಬ ದೇಹಕ್ಕೆ ಶಿರಸ್ಸು ಯೇಸು ಕ್ರಿಸ್ತರಾಗಿದ್ದಾರೆ. ನಮಗೆಲ್ರಿಗೂ ಗೊತ್ತಿರುವಂಥ ಒಂದು ಹಾಡಾಗಿದೆ, ನಾವೆಲ್ಲರೂ ಹಾಡಿದ್ದೀವಿ. ಆದರೆ ಎಷ್ಟು ಜನ ಆ ಹಾಡನ್ನು ನಾವು ಫಾಲೋ ಮಾಡಿದ್ದೀವೋ ಗೊತ್ತಿಲ್ಲ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ನಿಜವಾಗಲೂ ಈ ಹಾಡು ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನದಿಂದ ಬಂದಂಥದ್ದಾಗಿದೆ. ನಮಗೆ ಗೊತ್ತು, ನಾವು ಕೇಳಿದ್ದೀವಿ, ನಾಕ್ಸೆನ್ ಅಂತಕ್ಕಂಥ ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಒಬ್ಬ ಮನುಷ್ಯ. ಅವನು ಅಸ್ಸಾಂನಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವನಾಗಿರ್ತಾನೆ. ಅವನು ಮತ್ತು ಅವನ ಕುಟುಂಬ ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ಆಲಿಸಿ ರಕ್ಷಣೆಯನ್ನು ಪಡ್ಕೊಳ್ತಾರೆ. ರಕ್ಷಣೆಯನ್ನು ಪಡ್ಕೊಂಡು ಕ್ರಿಸ್ತ ಯೇಸುವನ್ನು ಫಾಲೋ ಮಾಡ್ತಾ ಇರುವಾಗ ಅವನಿಗೆ ಅನೇಕ ರೀತಿಯಲ್ಲಿ ಶೋಧನೆಯನ್ನು ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ, ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆ ಕೊಡ್ತಾರೆ. ಕೊನೆಗೆ ಅವನ ಲೈಫನ್ನೇ ಅರ್ಪಣೆ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂತು. ಆ ಒಂದು ಟ್ರೈಬಲ್ ಲೀಡರ್, ಆ ಬುಡಕಟ್ಟು ಜನಾಂಗದ ಮುಖಂಡ ಏನು ಮಾಡ್ತೇನೆ ಅಂದರೆ, ಅವನ ಕುಟುಂಬ, ಅವನ 2 ಮಕ್ಕಳು ಮತ್ತು ಹೆಂಡತಿಯನ್ನು ಮುಂದೆ ನಿಲ್ಲಿಸಿ, ಕಡೆಯದಾಗಿ ಒಂದು ಚಾನ್ಸ್ ನಿಮಗೆ, ಈ ವಿಶ್ವಾಸವನ್ನು ನೀನು ಬಿಟ್ಟುಬಿಡು, ಡಿನೈ ಕ್ರೈಸ್ಟ್ ಜೀಸಸ್, ಡಿನೈ ದಿಸ್ ಫೇತ್, ಈ ಒಂದು ವಿಶ್ವಾಸವನ್ನು ನೀನು ಬಿಟ್ಟುಬಿಡು, ಯೇಸುನ ಬಿಟ್ಟುಬಿಡು ಅಂತ ಹೇಳಿದಾಗ ಅವನ ಬಾಯಿಂದ ಬಂದ ಮಾತಾಗಿದೆ, ಅಥವಾ ಅವನ ಅಂತರಂಗದಿಂದ ಬಂದಂಥ ಒಂದು ಮಾತು ಏನಾಗಿದೆ ಅಂದರೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ಹಿಂದಕ್ಕೆ ತಿರುಗಿ ನೋಡುವ ಯಾವುದೇ ಪ್ರಮೇಯವಿಲ್ಲ, ಹಿಂದಕ್ಕೆ ನೋಡೋದಿಲ್ಲ. ನಾನು ಯೇಸುವನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದರ ಪರಿಣಾಮವಾಗಿ ಮೊದಲನೇದಾಗಿ ತನ್ನ 2 ಚಿಕ್ಕ ಮಕ್ಕಳನ್ನ ಕಳ್ಕೋಬೇಕಾಗಿ ಬಂತು. ಆ ಮುಖಂಡ 2 ಮಕ್ಕಳನ್ನು ಸಾಯಿಸ್ತಾನೆ, ಅಥವಾ ಸಾಯಿಸ್ಲಿಕ್ಕೆ ಹೇಳ್ತಾನೆ. ತನ್ನ 2 ಮಕ್ಕಳನ್ನು ಕಣ್ಮುಂದೆನೇ ಕಳ್ಕೊಳ್ತಾನೆ. ಆಗ ಅವನಿಗೆ ಮತ್ತೆ ಚಾನ್ಸ್ ಕೊಡ್ತಾರೆ, ನೋಡು, ನಿನ್ನ 2 ಮಕ್ಕಳನ್ನ ಕಳ್ಕೊಂಡಿದ್ಯಾ, ಈಗಲಾದರೂ ಯೇಸುವನ್ನು ಬಿಟ್ಬಿಡು, ಈ ವಿಶ್ವಾಸವನ್ನು ಬಿಟ್ಟುಬಿಡು, ವಾಪಸ್ ಬಾ ಅಂತ. ಆಗಲೂ ಅವನು ಹೇಳ್ತಾ ಇರೋದು ಅದನ್ನೇ. ಅದ್ರ ಜೊತೆಗೆ ಅವನು ಹೇಳ್ತಾನೆ, ದೋ ನೋ ಒನ್ ಜಾಯಿನ್ಸ್ ಮೀ, ಐ ಸ್ಟಿಲ್ ಫಾಲೋ ಜೀಸಸ್. ಅದರ ಅರ್ಥ, ನನ್ನ ಮಕ್ಕಳು ನನ್ನ ಜೊತೆಗೆ ಇಲ್ಲದೆ ಇದ್ದರು, ಯಾರೂ ನನ್ನ ಜೊತೆಗೆ ಯೇಸುನ ಫಾಲೋ ಮಾಡಲಿಕ್ಕೆ ಸೇರಿಕೊಳ್ಳದೆ ಇದ್ದರು, ನಾನು ಮಾತ್ರ ಯೇಸುವನ್ನೇ ಫಾಲೋ ಮಾಡ್ತೀನಿ, ನೋ ಟರ್ನಿಂಗ್ ಬ್ಯಾಕ್, ಹಿಂದಕ್ಕೆ ತಿರುಗಿ ನೋಡೋದೇ ಇಲ್ಲ. ನಾವೆಷ್ಟೋ ಬಾರಿ ನಮ್ಮ ಜೀವನದಲ್ಲಿ ನಾವು ಯೇಸುನ ಫಾಲೋ ಮಾಡ್ಕೊಂಡು ಹೋಗುವಾಗ ಜೊತೆಗಿದ್ದವರು ನಮಗೆ ವಿರೋಧಿಗಳಾದಾಗ
ನಾವೇನು ಮಾಡ್ತೀವಿ ಅಂದರೆ ನಾವು ಅವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತೀವಿ. ಆದರೆ ಅವನು ಹೇಳ್ತಾನೆ, ದೋ ನೋ ಒನ್ ಜಾಯಿನ್ಸ್ ವಿತ್ ಮೀ, ನನ್ನ ಜೊತೆಗೆ ಯಾರು ಈ ಒಂದು ಯೇಸುವನ್ನು ಹಿಂಬಾಲಿಸುವಂಥ ಈ ಕಾರ್ಯದಲ್ಲಿ ನನ್ನ ಜೊತೆಗೆ ಸೇರ್ಕೊಳ್ಳದೆ ಇದ್ದರು, ಅಥವಾ ಜೊತೆಗಿದ್ದವರು ಪ್ರಾಣ ಕಳ್ಕೊಂಡು ಹೋದರು. ಕಣ್ಮುಂದೆನೇ ಇಬ್ಬರು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಐ ಸ್ಟಿಲ್ ಫಾಲೋ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಾನು ಯೇಸುವನ್ನು ಹಿಂಬಾಲಿಸ್ತೀನಿ ಅಂತ. ಅದಾದಮೇಲೆ ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ನೋಡು, ಕಡೆಯದಾಗಿ ನಿನ್ನ ಎಲುಬಿನ ಎಲುಬು, ನಿನ್ನ ಒಡಲಿನ ಒಡಲು, ನಿನ್ನ ಹೆಂಡತಿ, ಅವಳೇ ಇಲ್ಲಾದಮೇಲೆ ಮತ್ತೆ ನಿನಗೆ ಲೈಫ್ ಏನಿದೆ? ಆದ್ದರಿಂದ ನಿನ್ನ ಹೆಂಡತಿನ ಉಳಿಸ್ಕೊಳ್ತೀಯಾ, ಯೇಸುನ ಉಳಿಸ್ಕೊಳ್ತೀಯಾ? ಆತ ಒಂದೇ ಮಾತು ಹೇಳ್ತಾನೆ, ಪ್ರೀತಿಯಿಂದ, ಧೈರ್ಯದಿಂದ. ತನ್ನ ಮಕ್ಕಳ ಹೆಣ ಇದೆ, ಹೆಂಡತಿಯ ಸಾವು ಕಣ್ಮುಂದೆ ಇದೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ, ಯಾವುದೇ ರೀತಿಯಲ್ಲಿ ಹಿಂದಕ್ಕೆ ತಿರುಗೋದಿಲ್ಲ. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಆಗೊಂದು ಮಾತು ಹೇಳ್ತಾನೆ ಅವನು. ಏನು ಹೇಳ್ತಾನೆ ಗೊತ್ತಾ? ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ಹೆಂಡತಿ ಮಕ್ಕಳೆಲ್ಲ ಹಿಂದೆ, ಮುಂದೆ ಇರೋದು ಒಂದೇ, ಅದು ಶಿಲುಬೆ ಮಾತ್ರನೇ. ಹೆಂಡತಿನೂ ಸಾಯಿಸ್ತಾರೆ, ಅದಾದಮೇಲೆ ಅವನು ಸಾಯಿಸ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಷ್ಟೋ ಬಾರಿ ಈ ಹಾಡನ್ನು ಹಾಡಿದ್ದೀವಿ, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದೀವಿ, ಕನ್ನಡದಲ್ಲಿ ಹಾಡಿದ್ದೀವಿ, ನಮಗೆ ಗೊತ್ತಿರೋ ಭಾಷೆಗಳಲ್ಲಿ ನಾವು ಹಾಡಿದ್ದೀವಿ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ. ಹಿಂತಿರುಗಿ ನೋಡುವ ಪ್ರಮೇಯವೇ ಇಲ್ಲ, ಹಿಂತಿರುಗಿ ನಾನು ನೋಡೋದಿಲ್ಲ. ಯಾರು ನನ್ನ ಜೊತೆಯಲ್ಲಿ ಇಲ್ಲದೇ ಇದ್ದರು, ನನ್ನ ಕುಟುಂಬದವರು ನನ್ನ ಜೊತೆಗೆ ಜಾಯಿನ್ ಆಗದೇ ಇದ್ದರು, ನನ್ನ ಸ್ನೇಹಿತರು ಬಂಧುಗಳು ನನ್ನನ್ನು ತೊರೆದು ಹೋದರು, ಜನ್ಮ ಕೊಟ್ಟ ಅಪ್ಪ ಅಮ್ಮ ನನ್ನನ್ನು ತೊರೆದು ಹೋದರು, ಅವರು ನನ್ನ ಜೊತೆಗೆ ಜಾಯಿನ್ ಆಗದೇ ಇದ್ದರು, ಏನೇ ನಷ್ಟ ಇದರಿಂದ ಸಂಭವಿಸಿದರು, ದಿಸ್ ಇಸ್ ಮೈ ಡಿಸಿಷನ್, ಇದು ನನ್ನ ತೀರ್ಮಾನ, ಹಿಂದಕ್ಕೆ ತಿರುಗಿ ನಾನು ನೋಡೋದಿಲ್ಲ ಅಂತ ನಾಕ್ಸನ್ ಧೈರ್ಯವಾಗಿ ಹೇಳ್ತಾನೆ. ಅವನು ಯಾವುದೇ ಯೂನಿವರ್ಸಿಟಿಯಲ್ಲಿ ಬೈಬಲ್ ಕಲ್ತಿಲ್ಲ, ಅವನಿಗೆ ಹೆಚ್ಚು ವಾಕ್ಯಗಳು ನಮಗೆ ಗೊತ್ತಿರುವ ಹಾಗೆ ಗೊತ್ತಿಲ್ಲ, ಆದರೆ ಅವನ ಒಳಗಡೆ ನಿಜವಾದ ರಕ್ಷಣೆಯ ಆನಂದ ಬಂದಿತ್ತು. ಹಿ ವಾಸ್ ಟ್ರೂಲಿ ಸೇವ್ಡ್ ಪರ್ಸನ್. ನಮಗೆ ರಕ್ಷಣೆಯ ಬಗ್ಗೆ ಗೊತ್ತಿದೆ ಅಷ್ಟೇ. ವಿ ನೋ ಅಬೌಟ್ ಸಾಲ್ವೇಷನ್. ನಮಗೆ ರಕ್ಷಣೆಯ ಬಗ್ಗೆ ನಮಗೆ ಗೊತ್ತು, ಬೇರೆಯವ್ರಿಗೆ ಹೇಳಲಿಕ್ಕೂ ನಮಗೆ ಗೊತ್ತು. ಯೇಸುವಿನ ಬಗ್ಗೆ ನಮಗೆ ಗೊತ್ತು. ವಿ ನೋ ಅಬೌಟ್ ಜೀಸಸ್ ಸೊ ದಟ್ ವಿ ಕ್ಯಾನ್ ಪ್ರೀಚ್ ಅಬೌಟ್ ಜೀಸಸ್. ನಮಗೆ ಯೇಸುವಿನ ಬಗ್ಗೆ ಗೊತ್ತು, ಯೇಸುವಿನ ಬಗ್ಗೆ ಬೇರೆಯವ್ರಿಗೆ ಹೇಳಲಿಕ್ಕೂ ಗೊತ್ತು, ಆದರೆ ಯೇಸು ಗೊತ್ತಿಲ್ಲ. ನಾಕ್ಸನ್ಗೆ ಯೇಸು ಗೊತ್ತಾದರು. ಏನು ಜೀಸಸ್ ನಾಕ್ಸನ್ಗೆ ಗೊತ್ತಾಗಿರ್ಬೋದು? ಹಿಸ್ ಟ್ರೂ ಲೈಫ್. ಹೀ ಫೌಂಡ್ ಹಿಸ್ ಟ್ರೂ ಲೈಫ್. ಅವನ ನಿಜವಾದ ಜೀವ ಅವನಿಗೆ ಸಿಕ್ತು. ಜೀವ ಸಿಕ್ಕಿದ ಮೇಲೆ, ನಿಜವಾದ ಜೀವ ಸಿಕ್ಕಿದ ಮೇಲೆ, ಕೆಲವು ಟೈಮ್ ನಾವು ಹೇಳ್ತೀವಲ್ವ, ನನ್ನ ಗಂಡ ನನ್ನ ಜೀವ, ನನ್ನ ಮಕ್ಕಳು ನನ್ನ ಜೀವ, ನನ್ನ ಹೆಂಡತಿ ನನ್ನ ಜೀವ, ನಮ್ಮ ಅಪ್ಪ ಅಮ್ಮ ನನ್ನ ಜೀವ. ಇದು ಯಾವುದೂ ನನ್ನ ಜೀವ ಅಲ್ಲ. ನನ್ನ ನಿಜವಾದ ಜೀವ ನನ್ನ ಕರ್ತನಾಗಿದ್ದಾನೆ, ನನ್ನ ಯೇಸು ಆಗಿದ್ದಾರೆ ಎಂಬುದು ಅವನಿಗೆ ಅನುಭವ ಆಯಿತು. ಹಿ ಎಕ್ಸ್ಪೀರಿಯನ್ಸ್ಡ್ ಹಿಸ್ ಟ್ರೂ ಲೈಫ್. ಅವನ ನಿಜವಾದ ಜೀವ ಅವನ ಯೇಸು ಎಂಬುದು ಅವನಿಗೆ ಅನುಭವ ಆಯಿತು. ಆ ಒಂದು ರಕ್ಷಣೆ ಅವನಿಗೆ ಪಡ್ಕೊಂಡ ಮೇಲೆ ಜೀವ ಅಲ್ಲದೇ ಇರೋದ್ರ ಬಗ್ಗೆ ಅವನು ಚಿಂತೆ ಮಾಡಿಲ್ಲ. ನಮ್ಗೆ ಹೀಗೆಲ್ಲ ಕೇಳಿಸ್ಕೊಳ್ಳುವಾಗ ಸ್ವಲ್ಪ ಸಂಕಷ್ಟ ಆಗ್ಬೋದು, ಯಾಕೆಂದರೆ ನಮ್ಮ ಜೀವ ಇನ್ನೂ ಯೇಸು ಆಗದೇ ಇರೋದ್ರಿಂದ. ಬಿಕಾಸ್ ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಮೈ ಓನ್ಲಿ ಟ್ರೂ ಲೈಫ್ ಆಗದೇ ಇರೋದ್ರಿಂದ, ಏನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ, ಹಾಗಾದರೆ ನನ್ನ ಮಕ್ಕಳು ನನ್ನ ಜೀವ ಅಲ್ವಾ, ನನ್ನ ತಂದೆ ತಾಯಿ ನನಗೆ ಜೀವ ಅಲ್ವಾ, ನನ್ನ ಜೀವನ ಸಂಗಾತಿ ನನಗೆ ಜೀವ ಅಲ್ವಾ,
ಅಂತ ನಮಗೆ ಅನ್ನಿಸ್ಬೋದು. ಹಾಗೆ ಅನ್ನಿಸ್ಲಿಕ್ಕೆ ಕಾರಣ ನಮಗೆ ಯೇಸು ಯಾರಾಗಿದ್ದಾರೆ ನನಗೆ ಎಂದು ಅನುಭವ ಆಗದೇ ಇರೋದರಿಂದ. ಜೀಸಸ್ ಕ್ರೈಸ್ಟ್ ಈಸ್ ಮೈ ಟ್ರೂ ಓನ್ಲಿ ಟ್ರೂ ಲೈಫ್. ಈ ಒಂದು ಅನುಭವಕ್ಕೆ ನಾವು ಬಾರದೇ ಇರೋದರಿಂದ ಆತನಿಗೆ ತನ್ನ ಮಕ್ಕಳನ್ನ, ತನ್ನ ಜೀವನ ಸಂಗಾತಿಯನ್ನು, ತನ್ನ ಸ್ವಂತ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ, ನಷ್ಟಪಡಿಸ್ಕೊಳ್ಳಿಕ್ಕೆ ಕ್ಷಣ ಮಾತ್ರದಲ್ಲಿ ಸಾಧ್ಯವಾಯಿತು. ಕಾರಣ ಏನು ಅಂದರೆ ಅವನ ಒಳಗಡೆ ಈ ಜೀವದ ಅನುಭವ ಇತ್ತು. ಹಿ ಎಕ್ಸ್ಪೀರಿಯನ್ಸ್ಡ್ ಟ್ರೂ ಲೈಫ್, ಇಟರ್ನಲ್ ಲೈಫ್, ನಿಜವಾದ ಜೀವ, ನಿಜವಾದ ನಿತ್ಯ ಜೀವ ಅವರೇ. 1 John chapter 5 verse 20, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 5 ವಾಕ್ಯ 20ರಲ್ಲಿ ನಾವು ಓದ್ತೀವಿ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 5 verse 20 onwards. ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪನಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ. ಓಕೆ, ಓಕೆ, ನಿಜವಾದ ದೇವರು, ನಿಜವಾದ ದೇವರು, ನಿತ್ಯ ಜೀವವು ಅವರೇ. He is the true God and true eternal life. He is the eternal life and He is God. ಯೇಸುವೇ ನಿತ್ಯ ಜೀವ, ಅವರೇ ನಿಜವಾದ ದೇವರು. ಒಬ್ಬ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಏನು ಅರಿವಾಗಬೇಕು ಕೇಳಿದರೆ ದೇವರ ಅರಿವಾಗಬೇಕು. ದೇವರ ಬಗ್ಗೆ ತಿಳ್ಕೊಳ್ಳೋದಲ್ಲ. ಈವನ್ ಡೆವಿಲ್ ನೋಸ್ ಲಿಟಲ್ ಬಿಟ್ ಅಬೌಟ್ ಗಾಡ್. ದೇವರ ಬಗ್ಗೆ ಪಿಶಾಚಿಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ಅಲ್ಪ ಸ್ವಲ್ಪ ಅನ್ನೋದಕ್ಕಿಂತ ನಮಗಿಂತನೂ ಬೆಟರ್ ಆಗಿ ಪಿಶಾಚಿಗೆ ದೇವರ ಬಗ್ಗೆ ಗೊತ್ತಿದೆ. ಕ್ರೈಸ್ತ ವಿಶ್ವಾಸಿಗಳಾದ ನಮಗಿಂತನೂ ಸ್ವಲ್ಪ ಜಾಸ್ತಿನೇ ಪಿಶಾಚಿಗೂ ದೇವರ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದೆ. ಬಗ್ಗೆ ಗೊತ್ತಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮಗೂ ಗೊತ್ತಿದೆ. ನಾವು ಬೇರೆಯವ್ರಿಗೆ ಬೋಧನೆ ಮಾಡಲಿಕ್ಕಾಗುತ್ತೆ ಇವತ್ತು? ಆಗುತ್ತೆ. ಆ ದೇವರ ಬಗ್ಗೆ ಗೊತ್ತಿರೋದ್ರಿಂದ ದೇವರ ಹಾಡುಗಳನ್ನ ನಾವು ಜಾಯಿನ್ ಮಾಡಿ ಹಾಡ್ತೀವಿ, ಅದು ನಮಗೆ ಗೊತ್ತಿದೆ. ನಮಗೆ ಸುಮಾರು ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಬಗ್ಗೆ ಗೊತ್ತಿರೋದ್ರಿಂದ. ಆದರೆ ಇದು ಬಗ್ಗೆ ಅಲ್ಲ, ಇದೊಂದು ಅನುಭವ. ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಓನ್ಲಿ ಎ ನಾಲೆಡ್ಜ್, ಜೀಸಸ್ ಕ್ರೈಸ್ಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಯೇಸು ಕ್ರಿಸ್ತರ ಒಂದು ಅರಿವಲ್ಲ, ಯೇಸು ಕ್ರಿಸ್ತರ ಒಂದು ಅನುಭವ. ಈ ಅನುಭವ ಅಂದರೆ ಏನು? ಇಟರ್ನಲ್ ಲೈಫ್. ಇಟರ್ನಲ್ ಲೈಫ್ ಅಂದರೆ, ನಿತ್ಯ ಜೀವ ಅಂದರೆ ಏನು ಗೊತ್ತಾ? ಯು ಆರ್ ಫ್ರೀ ಫ್ರಮ್ ದ ಫಿಯರ್ ಆಫ್ ಡೆತ್. ಯು ಕ್ರಾಸ್ಡ್ ಇಟ್. ಮರಣ ಭಯವನ್ನು ದಾಟಿ ನೀನು ಹೋದೆ ಅಷ್ಟೇ. ನಮ್ಮಲ್ಲಿ ನಿತ್ಯ ಜೀವ ನಮಗೆ ಸಿಕ್ಕಿದೆ. ಐ ಹ್ಯಾವ್ ರಿಸೀವ್ಡ್ ದಟ್ ಇಟರ್ನಲ್ ಲೈಫ್ ಥ್ರೂ ಕ್ರೈಸ್ಟ್. ಯೇಸು ಕ್ರಿಸ್ತನ ಮುಖಾಂತರ ನನಗೆ ನಿತ್ಯ ಜೀವ ಸಿಕ್ಕಿದೆ ಅಂದರೆ, ಯೇಸು ಹೇಳ್ತಾರಲ್ವಾ, ನನ್ನಲ್ಲಿ ವಿಶ್ವಾಸವಿಟ್ಟವನು ಅವನು ಈಗ ಸಾವನ್ನು ದಾಟಿದ್ದಾನೆ, ಅವನಲ್ಲಿ ನಿತ್ಯ ಜೀವ ಬಂದಾಗಿದೆ. ಹಿ ಆಲ್ರೆಡಿ ಕ್ರಾಸ್ಡ್ ದಟ್ ಡೆತ್. ನಾವು ಡೆತ್ ಇರಲಿ, ನಾವು ಲೋಕದ ಇಚ್ಛೆಗಳನ್ನೇ ದಾಟಿಲ್ಲ ಇನ್ನೂ. ನಮ್ಮ ಆಸೆ ಇಲ್ವಾ? ನಮ್ಮ ಬಯಕೆಗಳಿಲ್ವಾ? ವಿ ಹ್ಯಾವ್ ಅವರ್ ಆ್ಯಂಬಿಷನ್ಸ್, ಡ್ರೀಮ್ಸ್, ಪ್ಲ್ಯಾನ್ಸ್ ಎಲ್ಲ ಇದೆ. ನಮ್ಮದೇ ಆದ ಆಸೆ, ಕನಸು, ಬಯಕೆ, ಉದ್ದೇಶ, ಗುರಿ ಎಲ್ಲ ಇದೆ. ಇದನ್ನೇ ದಾಟಿಲ್ಲ. ಇನ್ನು ಮರಣ ಭಯನ ಎಲ್ಲಿ ದಾಟ್ತೀರಾ? ದಾಟಕ್ಕಾಗಲ್ಲ. ಇನ್ನೊಂದು, ನಾವೆಲ್ಲರೂ ಯಾರು ಗೊತ್ತಾ? ಈಗ ನಾವು ಒಂದು ರೀತಿ ಭಕ್ತಾದಿಗಳು, ಯೇಸು ಕ್ರಿಸ್ತನ ಅಥವಾ ದೇವರ ಭಕ್ತಾದಿಗಳು. ನಿಜವಾಗ್ಲೂ ಇನ್ ಕ್ರಿಶ್ಚಿಯಾನಿಟಿ ದೇರ್ ಈಸ್ ನೋ ಭಕ್ತಾದಿ, ಡಿವೋಟೀಸ್ ಅನ್ನೋದಿಲ್ಲ. ಇನ್ ಕ್ರಿಶ್ಚಿಯಾನಿಟಿ ದೇರ್ ಶುಡ್ ನಾಟ್ ಬಿ ಡಿವೋಟೀಸ್ ಆಫ್ ಕ್ರೈಸ್ಟ್ ಜೀಸಸ್, ಓನ್ಲಿ ದ ಫಾಲೋವರ್ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಶ್ಚಿಯಾನಿಟಿಲಿ ಇರ್ತಕ್ಕಂಥದ್ದು, ಕ್ರೈಸ್ತ ಸಭೆಯಲ್ಲಿ ಅಥವಾ ಕ್ರೈಸ್ತ ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು, ಫಾಲೋವರ್ಸ್, ಅನುಯಾಯಿಗಳು. ಅನುಯಾಯಿಗಳು, ಡಿಸೈಪಲ್ಸ್. ಕ್ರೈಸ್ತ ವಿಶ್ವಾಸಿಗಳನ್ನು ಮೊಟ್ಟ ಮೊದಲನೇದಾಗಿ ಏನಂತ ಕರೆದರು? ಅಂತಿಯೋಕ್ಯದಲ್ಲಿ ಡಿಸೈಪಲ್ಸ್, ಶಿಷ್ಯರು. ಇನ್ಫ್ಯಾಕ್ಟ್ ಜೀಸಸ್ ಕೂಡ
ಹೇಳಿದ್ದು ತಮ್ಮ ಅಪೊಸ್ತಲರಿಗೆ ಹೇಳಿದ್ದೇನು ಗೊತ್ತಾ? ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯದಲ್ಲಿ ನಾವು ಓದುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮ್ಯಾಥ್ಯೂ ಚಾಪ್ಟರ್ 28 verse 19-20. ಓಕೆ. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಓಕೆ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಅಪೊಸ್ತಲರಿಗೆ ಅಥವಾ ಅವರ ಫಸ್ಟ್ ಡಿಸೈಪಲ್ಸ್ಗೆ, ಅವರು ತಮ್ಮ ಜೊತೆಯಲ್ಲಿ ಇರಲು ಆರಿಸಿಕೊಂಡಂಥ ಶಿಷ್ಯರಿಗೆ, ಅಪೊಸ್ತಲರಿಗೆ ಹೇಳಿದ ಮಾತೇನು? ಗೋ ದೇರ್ ಫೋರ್ ಆ್ಯಂಡ್ ಮೇಕ್ ಡಿಸೈಪಲ್ಸ್ ಆಫ್ ಆಲ್ ನೇಷನ್ಸ್. ಗೋ ಆ್ಯಂಡ್ ಮೇಕ್ ಡಿಸೈಪಲ್ಸ್, ನಾಟ್ ಡಿವೋಟೀಸ್. ಹೋಗಿರಿ, ಎಲ್ಲ ದೇಶದ ಜನರನ್ನು ಅಥವಾ ಸರ್ವ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ. ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್, ಮೈ ಫಾಲೋವರ್ಸ್, ನಾಟ್ ಮೈ ಡಿವೋಟೀಸ್. ಕ್ಯಾಂಡ್ಲ್ ತಗೊಂಡು ಬರ್ತಾರಲ್ಲ, ಆ ಥರ ಮಾಡಿ ಅಂತ ದೇವರು ಹೇಳಲಿಲ್ಲ. ಸಾಂಪ್ರದಾಯಿಕವಾಗಿ ಅನೇಕ ಪ್ರಾರ್ಥನೆಗಳನ್ನು, ಕಾರ್ಯಗಳನ್ನು, ಬಾಹ್ಯ ಆಚರಣೆಗಳನ್ನು ಮಾಡುವಂಥ ಭಕ್ತಾದಿಗಳಿದ್ದಾರೆ. ಎಲ್ಲ ಧರ್ಮದಲ್ಲೂ ಎಲ್ಲ ಸಭೆಗಳಲ್ಲೂ ಇದ್ದಾರೆ. ಆದರೆ ಯೇಸು ಕ್ರಿಸ್ತರ ಆಸೆ, ದೇವರ ಆಸೆ ಏನು ಗೊತ್ತಾ? ನಾವೆಲ್ಲರೂ ಪುತ್ರನ ಅನುಯಾಯಿಗಳಾಗಬೇಕು, ಯೇಸು ಕ್ರಿಸ್ತನ ಅನುಯಾಯಿಗಳಾಗಬೇಕು. ಎವ್ರಿ ಒನ್ ಶುಡ್ ಬಿ ದ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಅನುಯಾಯಿಗಳಾಗಬೇಕಾದ್ರೆ ಅವ್ರು ಹೇಳ್ತಾರೆ, ಟೀಚಿಂಗ್ ದೆಮ್ ಟು ಒಬೇ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಕಮ್ಯಾಂಡೆಡ್ ಯು. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ನೀವು ಅವರಿಗೆ ಬೋಧನೆ ಮಾಡಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಹಾಗಾದರೆ ಯೇಸುವಿನ ಅನುಯಾಯಿಯನ್ನಾಗಿ ನೀವು ಮಾಡಬೇಕಾದ್ರೆ ಒಬ್ಬರನ್ನ, ಅವರಿಗೆ ಏನು ಕೊಡಬೇಕು ಗೊತ್ತಾ? ಯೇಸು ಕ್ರಿಸ್ತನ ಬೋಧನೆ ಬೇಕು, ಅಪೊಸ್ತೋಲಿಕ್ ಟೀಚಿಂಗ್ಸ್ ಬೇಕು, ಯೇಸು ಕ್ರಿಸ್ತನ ಉಪದೇಶ ಬೇಕು. ಉಪದೇಶ ಇಲ್ಲದೆ ನಿಮ್ಮ ಹೃದಯದೊಳಗಡೆ ಬರ್ಕೊಳ್ಳಿ, ನೋ ಟೀಚಿಂಗ್, ನೋ ಡಿಸೈಪ್ಲಿಂಗ್. ಉಪದೇಶ ಇಲ್ಲದೆ ಶಿಷ್ಯರನ್ನಾಗಿ ಮಾಡಲಿಕ್ಕಾಗೋದಿಲ್ಲ. ಶಿಷ್ಯ ಅಂದರೆ ನಮಗೆ ಗೊತ್ತು, ಸ್ಟೂಡೆಂಟ್. ಸ್ಟೂಡೆಂಟ್ ಅಂತ ಅನಿಸ್ಕೋಬೇಕಾದ್ರೆ ಅವನಿಗೆ ಟೀಚಿಂಗ್ ಇಸ್ ಮಸ್ಟ್. ವಿತೌಟ್ ಟೀಚಿಂಗ್ ಸಮಥಿಂಗ್ ಟು ಹಿಮ್, ಹಿ ಕೆನಾಟ್ ಬಿ ಎ ಸ್ಟೂಡೆಂಟ್. He cannot be a good student. He should study what teacher is teaching. He should study well. Then only he can be a good student. ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗಬೇಕಾದ್ರೆ ಕಲಿಬೇಕು, ಬೋಧನೆ ಬೇಕು ಅವನಿಗೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಳ್ಳೆಯ ಶಿಷ್ಯನಾಗಬೇಕಾದ್ರೆ, ಒಳ್ಳೆಯ ವಿದ್ಯಾರ್ಥಿ ಆಗಬೇಕಾದ್ರೆ, ಶಿಷ್ಯನಾಗಬೇಕಾದ್ರೆ ಯೇಸು ಬಯಸ್ತಾರಲ್ವ, ಗುರುವಿನಂತೆ ಶಿಷ್ಯನೂ ಆದರೆ ಸಾಕು ಅಂತ. ಗುರು ಯಾರು ಇಲ್ಲಿ? ಯೇಸು ಕ್ರಿಸ್ತನು. ಗುರುವಿನಂತೆ ಶಿಷ್ಯನಾಗಬೇಕು, ಇದು ಯೇಸುವಿನ ಬಯಕೆ. ನಾನು ಹೇಳ್ತಾ ಇರೋದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಲೀಡರ್ಸ್ಗಳಿಗೆ, ನಿಮ್ಮ ಕೆಲಸ ಏನು ಕೇಳಿದರೆ ಅಲ್ಲಿ ಇಲ್ಲಿ ಊರು ಸುತ್ಕೊಂಡು ಹಾಡು ಹೇಳೋದಲ್ಲ, ಅಲ್ಲಿ ಇಲ್ಲಿ ಊರು ಸುತ್ಕೊಂಡು ಏನೋ ಬಾಯಿಗೆ ಬಂದಿದ್ದಷ್ಟು ಬೋಧನೆ ಮಾಡೋದಲ್ಲ, ಒಂದಿಷ್ಟು ಕೊಟೇಶನ್ ಕಲ್ತ್ಕೊಂಡು ಹೇಳೋದಲ್ಲ, ಟೈಮ್ ಪಾಸ್ ಮಾಡೋದಲ್ಲ, ಹರಟೆ ಹೊಡೆಯೋದಲ್ಲ, ಏನೋ ಒಂದಿಷ್ಟು ಬಾಯಿಗೆ ಬಂದ ಹಾಗೆ, ಮನಸ್ಸಿಗೆ ಏನೋ ಬಂದಾಗ ತೋಚಿದಾಗ ಒಂದಿಷ್ಟು ಪ್ರಾರ್ಥನೆಗಳು ಮಾಡಿಕೊಂಡು ನಾವು ಮಧ್ಯಸ್ಥಿಕೆ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ. ದಟ್ ಈಸ್ ನಾಟ್ ಯುವರ್ ಬಿಸ್ನೆಸ್ ಇನ್ ದ ಮಿನಿಸ್ಟ್ರಿ. ಹಾಗಾದರೆ ಏನು ಮಾಡಬೇಕು? ಯು ಮಸ್ಟ್ ಸಿಟ್ ಆ್ಯಂಡ್ ಲರ್ನ್ ಫಸ್ಟ್. ಕುಳಿತುಕೊಂಡು ಮೊದಲು ಕಲಿಬೇಕು. ಕಲಿಸೋರು ಯಾರು? ಹೋಲಿ ಸ್ಪಿರಿಟ್. ಸಾಧ್ಯವಾಗುವಷ್ಟು ಪ್ರಭುವಿನಿಂದ, ದೇವರಿಂದ ಕಲಿಬೇಕು. ಎರಡನೇದಾಗಿ ನಮ್ಮ ಕೆಲಸ ಬೇರೆಯವರಿಗೆ ಕಲಿಸ್ಬೇಕು. ನಾವು ಕಲಿಸುವಾಗ ಮೊದಲು ಹೇಳ್ಕೊಡೋವನ್ನ ನೋಡ್ತಾರೆ ಅಥವಾ ಹೇಳ್ಕೊಡೋವಳನ್ನ ನೋಡ್ತಾರೆ, ಮನಸ್ಸಲ್ಲೇ ಹೇಳ್ತಾರೆ, ನೀನು ಮೊದಲು ಇದನ್ನು ಮಾಡು, ನೀನು ಮೊದಲು ಕಲಿ, ಆಮೇಲೆ ಬಂದು ಬೋಧಿಸು ಅಂತ ಹೇಳ್ತಾರೆ.
ಪಾಪ ಅವರಿಗೆ ಸ್ವಲ್ಪ ಮಾನವೀಯತೆ ಎಲ್ಲ ಇರೋದರಿಂದ ಧೈರ್ಯವಾಗಿ ಬಾಯಿ ಬಿಟ್ಟು ಹೇಳೋದಿಲ್ಲ, ಮನಸ್ಸೊಳಗಡೆ ಅಂದ್ಕೊಳ್ತಾರಷ್ಟೇ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸುಮ್ಮನೆ ಮಿನಿಸ್ಟ್ರಿಯಲ್ಲಿದ್ದೀವಿ. ಇವತ್ತಿದು ಮಿನಿಸ್ಟ್ರಿ ಅವರಿಗಿರುವ ಕ್ಲಾಸು ಪ್ರಾರ್ಥನೆ ಆಗಿರೋದ್ರಿಂದ ನಾನು ಹೀಗೆ ಹೇಳಬೇಕಾಗುತ್ತೆ. ಅದರಿಂದ ಯಾರೇ ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರೋ, ಬೇರೆ ಬೇರೆ ಮಿನಿಸ್ಟ್ರಿಯವರು, ಬೇರೆ ಬೇರೆ ಸಭೆಯವರು, ನೀವು ಯಾವುದೇ ಸಭೆಯಲ್ಲಿರಿ, ಮಿನಿಸ್ಟ್ರಿಯಲ್ಲಿರಿ, ನಿಮಗೂ ಅನ್ವಯಿಸುತ್ತೆ. ಯಾಕೆಂದರೆ ಬೈಬಲ್ ವಾಕ್ಯ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುತ್ತೆ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಲ್ಲ. ಅದರಿಂದ ಯಾವುದಾದ್ರೂ ಮಿನಿಸ್ಟ್ರಿ ಅಂದರೆ ಸೇವೆಯಲ್ಲಿ ಇದ್ದೀವಿ ಅಂದರೆ ಖಂಡಿತವಾಗಿಯೂ ವರದಾನಗಳು ವಿಧ ವಿಧವಾದದ್ದಿದೆ. ಅದರ ಬಗ್ಗೆ ನಾನೀಗ ಮಾತಾಡ್ತಾ ಇಲ್ಲ. ಸೇವೆಯಲ್ಲಿ ಇದ್ದೀವಿ ಅಂದರೆ, ಸೇವಾ ತಂಡದಲ್ಲಿ ಇದ್ದೀವಿ ಅಂದರೆ, ಒಂದು ಸಭೆಯಲ್ಲಿ ಇದ್ದೀವಿ ಅಂದರೆ ನಾವು ತಿಳ್ಕೊಬೇಕಾಗಿರೋದು, ಐ ಆಮ್ ಎ ಡಿಸೈಬಲ್, ನಾನೊಬ್ಬ ಶಿಷ್ಯ, ಭಕ್ತಾದಿ ಅಲ್ಲ. ಬಂದುಬಿಟ್ಟು ವಿಸಿಟ್ ಹಾಕ್ಬಿಟ್ಟು ಪಿತನ ಸುತನ ಅಂತ ಏನೋ ಹಾಕ್ಕೊಂಡು ಒಂದಿಷ್ಟು ಕ್ಯಾಂಡಲ್ ಅಂಟಿಸಿ ಪ್ರಾರ್ಥನೆ ಮಾಡಿ ಹೋಲಿ ವಾಟ್ರೆಲ್ಲ ತೆಗೆದು ತಲೆ ಮೇಲೆ ಚೆಮ್ಮುಕ್ಕಿಸ್ಕೊಂಡು ಹೋಗಲಿಕ್ಕೆ ಅಲ್ಲ ಇರೋದು. ಯೇಸು ಕ್ರಿಸ್ತರು ಹೇಳಿರೋದು, ಬಯಸ್ತಾ ಇರೋದು ಎಲ್ಲರೂ ಅವರ ಏನಾಗಬೇಕು? ಭಕ್ತಾದಿಗಳಾಗಬೇಕಾ, ಶಿಷ್ಯರಾಗಬೇಕಾ? ಶಿಷ್ಯರಾಗಬೇಕು. ನಾಕ್ಸನ್ ಶಿಷ್ಯನಾದ, ಭಕ್ತಾದಿ ಆಗಿಲ್ಲ. ಭಕ್ತಾದಿ ಆಗಿದ್ದಿದ್ದರೆ ಎಲ್ಲರನ್ನು ಉಳಿಸ್ಕೊಬಿಡ್ತಾ ಇದ್ದ, ಜೊತೆಯಲ್ಲಿ ಪ್ರಾರ್ಥನೆಯೂ ಮಾಡ್ತಾ ಇದ್ದ, ಬೈಬಲ್ಲೂ ಓದ್ತಾ ಇದ್ದ, ಒಳ್ಳೆ ಮೆಂಬರ್ ಆಗಿರ್ತಾ ಇದ್ದ. ಅವನು ಭಕ್ತಾದಿ ಆಗಿರ್ಲಿಕ್ಕೆ ಇಷ್ಟಪಟ್ಟಿಲ್ಲ, ಅವನು ಶಿಷ್ಯನಾಗಿರ್ಲಿಕ್ಕೆ ಇಷ್ಟಪಟ್ಟ. ಹಾಗಾದರೆ ನಾವೊಬ್ಬೊಬ್ಬರು ಯೇಸು ಕ್ರಿಸ್ತನ ಶಿಷ್ಯರಾಗಿ ಕೊನೆಯ ತನಕ ಮುಂದಕ್ಕೆ ಹೋಗಲಿಕ್ಕೆ ಆಗಬೇಕಾದ್ರೆ, ಇನ್ ಆರ್ಡರ್ ಟು ಫಾಲೋ ಜೀಸಸ್ ಟಿಲ್ ದ ಎಂಡ್, ಇದು ಒಂದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು. ಯಾವುದು ಗೊತ್ತಾ? ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್. ಹೇಳಿ ನೋಡೋಣ. ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ಶಿಲುಬೆ ನನ್ನ ಮುಂದೆ ಇದೆ, ಲೋಕ ನನ್ನ ಹಿಂದೆ ಇದೆ. ಶಿಲುಬೆಯಲ್ಲಿದೆ, ಗೋಡೆ ಮೇಲೆ, ಕುತ್ತಿಗೆ ಮೇಲೆ, ಕೈಯಲ್ಲಿ. ಇದು ಯಾವುದು ಪ್ರಯೋಜನಕ್ಕೆ ಬರಲ್ಲ. ನೀನು ಯೇಸುವಿನ ಶಿಷ್ಯನಾಗಕ್ಕಾಗಲ್ಲ. ಗೋಡೆ ಮೇಲೆ, ಕುತ್ತಿಗೆ ಮೇಲೆಲ್ಲ ನೇತಾಕೋಬೇಕಾಗಿರೋದು ನಿನ್ನ ಕಣ್ಣು ಮುಂದೆ, ಅಂದರೆ ನಿನ್ನ ಹೃದಯದಲ್ಲಿ ಯಾವತ್ತೂ ಕೂಡ ಮುಂದೆ ಇರಬೇಕಾಗಿರೋದು ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ಯುವರ್ ಸಬ್ಸ್ಟಿಟ್ಯೂಟ್. ನಿನ್ನ ಬದಲಿಗೆ, ನಿನ್ನ ರಕ್ಷಣೆಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ ದೇವರ ಏಕೈಕ ಪುತ್ರ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ ಸದಾಕಾಲ ನಿನ್ನ ಕಣ್ಮುಂದೆ ಇರಬೇಕು. ನನ್ನಂಥ ಪಾಪಿಯನ್ನು ಕಾಪಾಡಲಿಕ್ಕೆ ದೇವರು ಮನುಷ್ಯನಾಗಿ ಬಂದು ನನಗೋಸ್ಕರ ಸತ್ತಿದ್ದಾರೆ. ಯೇಸು ಕ್ರಿಸ್ತರು ನನ್ನ ಪಾಪದ ಪೆನಾಲ್ಟಿಯನ್ನು, ನನ್ನ ಪಾಪದ ಎಲ್ಲ ದಂಡವನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನನಗೋಸ್ಕರ ತೀರಿಸಿದ್ದಾರೆ. ಎಷ್ಟೊಂದು ದೇವರು ನನ್ನನ್ನು ಪ್ರೀತಿ ಮಾಡಿದ್ದಾರೆ. ತನ್ನ ಒಬ್ಬನೇ ಮಗನನ್ನು ಈ ಶಿಲುಬೆ ಮರಣದ ಮುಖಾಂತರವಾಗಿ ಧಾರೆ ಎರೆದಿದ್ದಾರೆ, ನನ್ನನ್ನು ಕಾಪಾಡಿ ನನಗೆ ನಿತ್ಯ ಜೀವ ಕೊಡಲಿಕ್ಕೆ. ಈ ಕ್ರಾಸ್, ಈ ಶಿಲುಬೆ ನನ್ನ ಮುಂದೆ ಇರಬೇಕು. ದ ಮೆಸೇಜ್ ಆಫ್ ದ ಕ್ರಾಸ್ ಶುಡ್ ಬಿ ಆಲ್ವೇಸ್ ಇನ್ ಫ್ರಂಟ್ ಆಫ್ ಮೀ. ನನ್ನ ಮುಂದೆ ಯಾವಾಗಲೂ ಇರಬೇಕಾಗಿದೆ. ವರ್ಲ್ಡ್ ಶುಡ್ ಬಿ ಬಿಹೈಂಡ್ ಮೀ ಆಲ್ವೇಸ್. ಲೋಕ ಎಲ್ಲಿರಬೇಕು ಹೇಳಿದರೆ ಹಿಂದೆ ಇರಬೇಕು. ಹಿಂದೆ ಕಾಣಿಸುತ್ತಾ? ಹಿಂದೆ ಇರೋದೇನಾದರೂ ನನಗೆ ಕಾಣಿಸೋದಿಲ್ಲ. ನಮ್ಮ ಕಣ್ಮುಂದೆ ಇವತ್ತು ಕ್ರೈಸ್ಟ್ ಇಲ್ಲ. ಅದಕ್ಕೆ ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು. ಮಿನಿಸ್ಟ್ರಿಯಲ್ಲಿ ಇದೆಯಾ ಇದೆಲ್ಲ? ಹೇಳ್ತೀವ ನಾವು? ಇದೆ ಅಲ್ವಾ? ಕಣ್ಮುಂದೆ ಏನಿದೆ? ಕೆಲವ್ರು ಹೇಳ್ತಾರಲ್ಲ, ನನಗೆ ಪ್ರಾರ್ಥನೆ ಮಾಡುವಾಗ ಅವನು ಹೇಳಿದ್ದೇ ಕಣ್ಮುಂದೆ ಬರುತ್ತೆ ಬ್ರದರ್. ನಾವು ಪ್ರಾರ್ಥನೆ ಮಾಡುವಾಗ ಕ್ಷಮಿಸಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀವಿ, ಮರೆತು ಬಿಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಅವ್ರು ಹೇಳಿದ್ದಿದೆಯಲ್ವಾ, ಅವ್ರು ಮಾಡಿದ್ದಿದೆಯಲ್ವಾ, ಅದೇ ಕಣ್ಮುಂದೆ ಬರುತ್ತೆ. ನೀನು ಯೇಸುನ ಫಾಲೋವರ್ ಆಗೋಕ್ಕಾಗಲ್ಲ. ನೀನು ಯಾವುದಾದ್ರೂ ಬೇರೆಯವ್ರನ್ನ ಫಾಲೋ ಮಾಡ್ಬೋದು. ಅದಕ್ಕೆ ಒಂದು ಪ್ರಶ್ನೆ, ವೆದರ್ ಯು ಆರ್ ಫಾಲೋಯಿಂಗ್ ಜೀಸಸ್ ಆರ್ ಸಮಥಿಂಗ್ ಎಲ್ಸ್ ಆರ್ ಸಂಬಡಿ ಎಲ್ಸ್. ನೀನು ಯೇಸುವನ್ನು ಫಾಲೋ ಮಾಡ್ತಾ ಇದೆಯಾ ಅಥವಾ ಬೇರೆ ಏನನ್ನೋ ಅಥವಾ ಯಾವುದನ್ನೋ ಫಾಲೋ ಮಾಡ್ತಾ ಇದೆಯಾ? ಅರ್ಥ ಆಗ್ಬೇಕು ನಮಗೆ. ಜೀಸಸ್ ಈಸ್ ಗಾಡ್. ಯೇಸು ಯಾರು ಕೇಳಿದರೆ ಫಸ್ಟ್ ಈಸ್ ಗಾಡ್. ಅವರು ದೇವರು.
Am I truly following God or the world or the people or the system? ಯಾವುದೋ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದೀನಾ? ಯಾವುದೋ ಒಂದು ಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀನಾ? ಕ್ರೈಸ್ತ ಧರ್ಮ ಯಾರು ಮಾಡಿದ್ದು? ಯೇಸು ಮಾಡಿದ್ದಲ್ಲ, ದೇವರು ಮಾಡಿದ್ದು ಅಲ್ಲ. ಯಾರು ಮಾಡಿದ್ದು? ನಾವು ಮಾಡ್ಕೊಂಡಿರೋದು ಮನುಷ್ಯ. ಕ್ರೈಸ್ತ ಧರ್ಮ, ಇನ್ನೊಂದು ಧರ್ಮ, ಜಾತಿ ಧರ್ಮ, ಇದೆಲ್ಲ ಮನುಷ್ಯ ಅವನ ಸ್ವಾರ್ಥಕ್ಕಾಗಿ ಪಾಪದ ಪರಿಣಾಮವಾಗಿ ಆಗಿರೋದು. ಇದೆಲ್ಲ ಎಫೆಕ್ಟ್ಸ್ ಆಫ್ ಸಿನ್, ಎಫೆಕ್ಟ್ಸ್ ಆಫ್ ಆ್ಯಡಮ್ಸ್ ಸಿನ್. ಜಾತಿ ಧರ್ಮ ಎಲ್ಲ ಹುಟ್ಕೊಂಡಿದ್ದು ಅಲ್ಲಿಂದ ಹುಟ್ಕೊಂಡಿದ್ದು. ಯೇಸು ಕ್ರಿಸ್ತರು ಮಾಡಿದ್ದೇನು ಗೊತ್ತಾ? ಸಭೆ ಅಂದರೆ ಒಂದು ದೇಹವನ್ನು ಮಾಡಿದರು, ಒಂದು ಮನುಷ್ಯನ ಮಾಡಿದರು. ಆದಿಯಲ್ಲಿ ದೇವರೊಂದು ಮನುಷ್ಯನ ಮಾಡಿದರು. ಆ ಮನುಷ್ಯ ಪಾಪ ಮಾಡಿ ದೈವದ್ರೋಹಿ ಆದ. ದೇವರನ್ನ ಮಹಿಮೆ ಪಡಿಸ್ಲಿಕ್ಕೋಸ್ಕರ ದೇವರು ಮನುಷ್ಯನ ಮಾಡಿದರು. ಆ ಮನುಷ್ಯ ಎಲ್ಲ ಹಾಳು ಮಾಡಿಬಿಟ್ಟ. ಅದಕ್ಕೆ ಯೇಸು ಕ್ರಿಸ್ತರು ಒಂದು ನೂತನ ಮನುಷ್ಯನನ್ನು ಮಾಡಿದರು, ಹೊಸ ಮನುಷ್ಯನನ್ನು ಕ್ರಿಯೇಟ್ ಮಾಡಿದರು. ಆ ಮನುಷ್ಯನ ಹೆಸರೇ ಸಭೆ, ಚರ್ಚ್. ಆ ದೇಹದ ಅಂಗನೇ ನಾನು, ನೀವು, ಒಬ್ಬೊಬ್ಬರು ಕೂಡ. ಇಂದು ಈ ಸಭೆಗೆ, ಯೇಸುವಿನ ದೇಹ ಅಥವಾ ಈ ನೂತನ ಮಾನವನಾದಂತಹ ಸಭೆ, ಚರ್ಚ್, ನಾವೊಬ್ಬೊಬ್ಬರು ಕೂಡ ಅದರ ಅಂಗಾಂಗಗಳು. ನಾವು ಫಾಲೋ ಮಾಡಬೇಕಾಗಿರೋದು ಈ ಸಭೆಯ ಶಿರಸ್ಸಾದ ಯೇಸು ಕ್ರಿಸ್ತರನ್ನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯೇಸು ಕ್ರಿಸ್ತರು ಸಭೆಯ ಕುರಿತಾಗಿ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಪಾತಾಳ ಲೋಕದ ಶಕ್ತಿಗಳು ಇದನ್ನು ಜಯಿಸೋಕ್ಕಾಗೋದಿಲ್ಲ ಅಂತ. ಯಾಕೆ? ಪಾತಾಳ ಲೋಕದ ಶಕ್ತಿಗಳು, ನರಕದ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು ಈ ಸಭೆಯನ್ನು ಜಯಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ಈ ಸಭೆಯ ಶಿರಸ್ಸು ಯೇಸು ಆಗಿದ್ದಾರೆ, ದೇವರೇ ಆಗಿದ್ದಾರೆ. ಅದೇ ಕಾರಣ, ಬೇರೆ ಏನೂ ಅಲ್ಲ. ಏದೇನು ತೋಟದಲ್ಲಿ ದೇವರು ಮಾಡಿದ ಸಭೆದು ಶಿರಸ್ಸು ಯಾರು? ದೇವರಾಗಿರಲಿಲ್ಲ, ಆದಾಮ ಹವ್ವಳಿಗೆ ಶಿರಸ್ಸು, ಅಥವಾ ಅವನೇ ಇದ್ದ. ಆದರೆ ಈ ಹೊಸ ಮಾನವನನ್ನು ದೇವರು ಆ ಥರ ಮಾಡಲಿಲ್ಲ. ಬಾಡಿನ ಈ ಕುತ್ತಿಗೆಯಿಂದ ಕೆಳಗೆ ನಮ್ಮನ್ನಿಟ್ಟರು, ಕುತ್ತಿಗೆ ಮೇಲೆ ಅವರೇ ಕೂತ್ಕೊಂಡ್ರು. ಯಾವನ್ ಬರ್ತಾನಪ್ಪ ಅಂತ. ಅಲ್ಲಿ ಏದೇನು ತೋಟದಲ್ಲಿ ನೀನು ಏಮರ್ಸ್ಬಿಟ್ಟೆ ಸೈತಾನನೇ, ಇಲ್ಲಿ ಬಾ ಇಲ್ಲಿ ಟ್ರೈ ಮಾಡು, ಬರಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಪಾತಾಳ ಲೋಕದ ಶಕ್ತಿಗಳು ಇದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಸಭೆ ಎಂಬ ದೇಹಕ್ಕೆ ಶಿರಸ್ಸು ಯೇಸು ಕ್ರಿಸ್ತರಾಗಿದ್ದಾರೆ. ಇದು ಶಿರಸ್ಸಿನಿಂದ ಎಲ್ಲ ಒಟ್ಟಿಗೆ ಸೇರಿ ಇರುವಂಥದ್ದು. ಇದು ಯಾವುದೋ ಮನುಷ್ಯ ಸೇರಿಸಿದ್ದಲ್ಲ, ದೇವರು ಸೇರಿಸಿದ್ದು ಸಭೆ, ಚರ್ಚ್. ದಟ್ ಇಸ್ ದ ನ್ಯೂ ಬಾಡಿ. ಹಾಗಾದರೆ ನನ್ನ ಹೆಡ್, ನನ್ನ ಒಂದು ತಲೆ ಯೇಸು ಕ್ರಿಸ್ತನಾಗಿದ್ದರೆ, ಈ ತಲೆಗೆ ಈ ದೇಹ ಕನೆಕ್ಟೆಡ್ ಆಗಿದ್ದರೆ 100% ಐ ವಿಲ್ ಫಾಲೋ ಜೀಸಸ್. ಯಾಕಂದರೆ ಈ ತಲೆ ಈ ಬಾಡಿಗೆ ಕನೆಕ್ಟೆಡ್ ಆಗಿದೆ. ಆದ್ದರಿಂದ ಈ ದೇಹಕ್ಕೆ ಬೇರೆ ಏನನ್ನು ಫಾಲೋ ಮಾಡೋಕ್ಕಾಗಲ್ಲ. ಆದರೆ ಈ ದೇಹ ಈ ಶಿರಸ್ಸಿಗೆ ಕನೆಕ್ಟೆಡ್ ಅಲ್ಲದೆ ಬೇರೆ ಯಾವುದೋ ತಲೆಗೆ ಕನೆಕ್ಟೆಡ್ ಆಗಿದ್ದರೆ, ಬೇರೆ ಹೆಡ್ಗೆ ಕನೆಕ್ಟೆಡ್ ಆಗಿದ್ದರೆ, ಆ ಹೆಡ್ ಏನು ಹೇಳುತ್ತೋ ಅದನ್ನೇ ಈ ಬಾಡಿ ಮಾಡುತ್ತೆ. ಹೂ ಈಸ್ ಯುವರ್ ಹೆಡ್? ಹೂ ಈಸ್ ಯುವರ್ ಹೆಡ್? ಆಸ್ ಕ್ರಿಶ್ಚಿಯನ್ಸ್, ಇಫ್ ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಯುವರ್ ಹೆಡ್, ಯು ವಿಲ್ ಫಾಲೋ ದಟ್ ಡೆವಿಲ್. If Christ is your head, you are following God. ನನ್ನ ಶಿರಸ್ಸು ಯೇಸು ಕ್ರಿಸ್ತರು ಮಾತ್ರನೇ ಅಂತ ನಮ್ಮೊಬ್ಬೊಬ್ಬರಿಗೂ ಗೊತ್ತಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ,
ಶಿರಸ್ಸಿಗೆ ದೇಹ ಕನೆಕ್ಟೆಡ್ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಬಾಡಿನೇ ತೆಗೆದುಕೊಳ್ಳಿ. ನಿಮ್ಮ ಬಾಡಿ ನಿಮ್ಮನ್ನೇ ಫಾಲೋ ಮಾಡುತ್ತೆ. ನಿಮ್ಮ ಬಾಡಿ ಇನ್ನೊಬ್ಬನ ತಲೆನ ಫಾಲೋ ಮಾಡೋದಿಲ್ಲ. 100% ಫಾಲೋ ಮಾಡೋದಿಲ್ಲ. ಎಲ್ಲೋ ಒಂದು 1% ಏನೋ ಫಾಲೋ ಮಾಡ್ಬೋದೇನೋ ಅವ್ರು ಹೇಳೋದನ್ನು ಕೇಳಿದರೆ. ಆದರೆ ನನ್ನ ಬಾಡಿ ನನ್ನ ಮೈಂಡಿಂದ ಏನು ಬರುತ್ತೋ, ಕ್ವೆಶ್ಚನ್ ಹಾಕ್ದೇನೆ, ಆರ್ಗ್ಯುಮೆಂಟ್ಸ್ ಇಲ್ಲದೇನೆ, ಏನೂ ಇಲ್ಲದೇನೆ, ತಲೆಯಿಂದ ಏನು ಬರುತ್ತೋ ಮೆಸೇಜ್, ಅದ್ರ ಪ್ರಕಾರ ಬಾಡಿ ಹೋಗುತ್ತೆ. ತಲೆಯಿಂದ ಮೆಸೇಜ್ ಬರುತ್ತೆ, ಊಟ ಮಾಡು, ಊಟ ಮಾಡುತ್ತೆ. ಹೊಡಿ, ಹೊಡಿಬೇಡ, ಹೊಡೆಯೋದಿಲ್ಲ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಇವತ್ತು ಬೇಡ ಪ್ರಾರ್ಥನೆ, ಬೇಡ. ಸೊ ಇಲ್ಲಿಂದ ಏನು ಮೆಸೇಜ್ ಬರುತ್ತೋ ಅದ್ರ ಪ್ರಕಾರನೇ ನನ್ನ ದೇಹ ಮಾಡುತ್ತೆ. ಬಟ್ ನಿಮ್ಮ ದೇಹ ಮಾಡಲ್ಲ. ಯಾಕೆಂದರೆ ನಿಮ್ಮ ದೇಹ ನಿಮ್ಮ ತಲೆಗೆ ಕನೆಕ್ಟ್ ಆಗಿದೆ. ಆದರೆ ಇನ್ ಸ್ಪಿರಿಟ್, ಆತ್ಮಿಕವಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಆತ್ಮ ಇದೆ, ನಾವು ಆತ್ಮಸ್ವರೂಪಿಗಳು. ನಮ್ಮ ಆತ್ಮ ಅಥವಾ ಆತ್ಮಿಕವಾಗಿ ಥ್ರೂ ದ ಸ್ಪಿರಿಟ್ ವಿ ಕನೆಕ್ಟೆಡ್ ಟು ಜೀಸಸ್ ಕ್ರೈಸ್ಟ್. ನಾವು ನಮ್ಮ ಆತ್ಮ ಪವಿತ್ರಾತ್ಮನ ಮುಖಾಂತರ ನಾವು ಯಾರಿಗೆ ಕನೆಕ್ಟೆಡ್ ಆಗಿದ್ದೀವಿ? ಯೇಸು ಕ್ರಿಸ್ತನಿಗೆ ಕನೆಕ್ಟೆಡ್ ಆಗಿದ್ದೀವಿ. ಇದು ನಿಮ್ಮನ್ನೇ ನೀವು ಪ್ರಶ್ನಿಸ್ಕೋಬೇಕು. ನಾವು ಒಬ್ಬೊಬ್ಬರು ಕೂಡ, ಆಮ್ ಐ ಟ್ರೂಲಿ ಇನ್ ಕನೆಕ್ಷನ್ ವಿತ್ ದ ಹೆಡ್, ಮೈ ಸ್ಪಿರಿಚುವಲ್ ಹೆಡ್ ಜೀಸಸ್ ಕ್ರೈಸ್ಟ್, ದಿ ಹೆಡ್, ನಾಟ್ ಎ ಹೆಡ್, ದ ಹೆಡ್. Jesus Christ is the head of the church. There are many other heads, but he is the head. ಅನೇಕ ತಲೆಗಳಿರ್ಬೋದು. ತಲೆಗಳು ಅಂದರೆ ಲೀಡರ್ಸ್ಗಳು ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ, ನಮ್ಗೆ ಅರ್ಥ ಆಗಲಿಕ್ಕೆ. ಸಭಾಪಾಲಕರು ಅಂತ ಹೇಳ್ಬೋದು, ಲೀಡರ್ಸ್ಗಳಂತ ಹೇಳ್ಬೋದು, ಯಾವ ರೀತಿನಾದರೂ ತೆಗೆದುಕೊಳ್ಳಿ. ಬಟ್ ದೇ ಆರ್ ನಾಟ್ ದ ಹೆಡ್, ದೇ ಆರ್ ಎ ಹೆಡ್. ಸಪ್ಲೈ ಆಗೋದು ಎ ಹೆಡ್ಡಿಂದ ಅಲ್ಲ, ದ ಹೆಡ್ಡಿಂದ. ಹೂ ಈಸ್ ದ ಹೆಡ್ ಆಫ್ ದ ಚರ್ಚ್? ಜೀಸಸ್ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್. ನಾಟ್ ಮೆನಿ ಹೆಡ್ಸ್, there is only one head. He is a head, she is a head, there are heads, but Jesus is the head. I am the way, the truth, the life, the head. ಇದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು. ಕೆಲವು ಟೈಮ್ ಎ ಹೆಡ್ ಇದೆಯಲ್ಲ, ಅದು ದಾರಿ ತಪ್ಪಿಸೋ ಸಾಧ್ಯತೆ ಇದೆ. If that A head is not in connection with the head, you will be misguided. As long as A head is in connection with, truly in connection with the head, you will be guided towards heaven. ನಿಜವಾದ ಶಿರಸ್ಸಾಗಿರುವ ಯೇಸು ಕ್ರಿಸ್ತರ ಜೊತೆಗೆ ನಿಮ್ಮ ಇಲ್ಲಿನ ಲೋಕಲ್ ಹೆಡ್ಗಳು, ಲೀಡರ್ಗಳು, ಸಭಾಪಾಲಕರು ಜೀಸಸ್ಗೆ ನಿಜವಾಗ್ಲೂ ಕನೆಕ್ಟ್ ಆಗಿದ್ದರೆ ನಿಮ್ಮನ್ನು ಅವ್ರು ನಿತ್ಯ ಜೀವ ದಾರಿಯಲ್ಲಿ ನಡೆಸಲಿಕ್ಕಾಗುತ್ತೆ. ಇಲ್ಲ ಅಂದರೆ ಅವ್ರ ದಾರಿಯಲ್ಲಿ ನಡೆಸ್ತಾರೆ. ಅವರ ಜಾತಿ ಪ್ರಕಾರ, ಅವರ ಧರ್ಮದ ಪ್ರಕಾರ, ಅವರ ಇಚ್ಛೆ ಪ್ರಕಾರ, ಅವರ ಆಲೋಚನೆ ಪ್ರಕಾರ ಅಲ್ಲಿ ಸಭೆ ಹಾಳಾಗುವ ಸಾಧ್ಯತೆ ಇದೆ. ನೀವು ಎಚ್ಚೆತ್ಕೋಬೇಕಂದ್ರೆ ನಿಮಗೆ ದೇವರ ವಾಕ್ಯ ಗೊತ್ತಿರಬೇಕು. ಯೇಸು ನಡೆಸೋದು ಎಲ್ಲಿ ಗೊತ್ತಾ? ಸ್ವರ್ಗದ ಕಡೆಗೆ. ಯೇಸು ಎಲ್ಲರೂ ನಡೆಸೋದು ಅಪ್ಪನ ಮನೆಗೆ. ಎಲ್ಲಿಗೆ? ಅಪ್ಪನ ಮನೆಗೆ. ಅಪ್ಪನ ಮನೆಗೆ, ತಂದೆ ಮನೆಗೆ. ಬೇರೆ ಯಾವ ಕಡೆಗೂ ಯೇಸು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ನಾವು ಆಸ್ಕ್ ಯುವರ್ ಸೆಲ್ಫ್ ವೆದರ್ ಯು ಆರ್ ಫಾಲೋಯಿಂಗ್ ಜೀಸಸ್ ಆರ್ ಸಂಬಡಿ ಎಲ್ಸ್ ಆರ್ ಸಮಥಿಂಗ್ ಎಲ್ಸ್. ನಿಮ್ಮನ್ನೇ ನೀವು ಪ್ರಶ್ನಿಸ್ಕೋಬೇಕು, ನಾನು ನಿಜವಾಗಲೂ ಯೇಸುನ ಫಾಲೋ ಮಾಡ್ತಾ ಇದ್ದೀನಾ, ಅಥವಾ ಬೇರೆ ಏನನ್ನೋ ಅಥವಾ ಯಾರನ್ನೋ ಫಾಲೋ ಮಾಡ್ತಾ ಇದ್ದೀನಾ? ಥಿಂಕ್ ಮಾಡ್ತಾ ಇದ್ದೀರಾ? ಭಕ್ತಾದಿಗಳ ಜೊತೆಗೆಲ್ಲ ನಾನು ಮಾತಾಡ್ತಾ ಇರೋದು. ಭಕ್ತಾದಿಗಳಿಗೆ ಹೇಳಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮಗಿಷ್ಟೇ ಹೇಳ್ಬೋದು, ಪ್ರೈಸ್ ದ ಲಾರ್ಡ್, ಚೆನ್ನಾಗಿದ್ದೀರಾ,
ಹಾಲೆಲೂಯ, ಎಲ್ಲರೂ ಸೇರಿ ಒಂದು ಹಾಡು ಹಾಡೋಣ, ಇಷ್ಟೇ. ಭಕ್ತಾದಿಗಳಿಗೆ ಅಷ್ಟೇ. ಆಮೇಲೆ ಎಲ್ರಿಗೂ ಊಟ ಇದೆ, ಮಾಡ್ಕೊಂಡು ಹೋಗಿ, ಇಷ್ಟು ಹೇಳ್ಬೋದು ಭಕ್ತಾದಿಗಳಿಗೆ. ಶಿಷ್ಯರಿಗೆ ಹೇಳೋದಾದರೆ ಬೇರೆಯೇ ಇದೆ. ಬೇರೆ ಅಂದರೆ ಬೇರೆ ಏನು ನಾನೇನು ಹೇಳಲಿಕ್ಕಿಲ್ಲ, ಯೇಸು ನಮಗೆ ಹೇಳಿದ್ದಾರೆ, ಅದನ್ನೇ ಎತ್ತಿ ಹೇಳೋದಷ್ಟೇ. ಹೊಸದಾಗಿ ಕಂಡಿಡಿದು ಹೇಳೋವಂಥದ್ದು ಏನೂ ಇಲ್ಲ. ಭಕ್ತಾದಿಗಳಿಗಾದರೆ ಸುಮಾರು ಕಂಡಿಡಿದು ನಿಮ್ಮನ್ನೆಲ್ಲ ಮೆಚ್ಚಿಸ್ಬೇಕಲ್ವಾ, ಖುಷಿಪಡಿಸ್ಬೇಕಲ್ವಾ? ಹಾಂ, ಹಾಗೆ ನಾವು ಸುಮಾರು ಹೇಳಬೇಕಾಗುತ್ತೆ. ಶಿಷ್ಯರಿಗೆ ಹೇಳಲಿಕ್ಕೆ ಏನೂ ಇಲ್ಲ. ಯೇಸು ಹೇಳಿದ್ದಾರೆ, ನಾನು ನಿಮಗೇನು ಹೇಳಿದ್ದೀನೋ ಅದನ್ನೇ ಬೋಧಿಸಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ನೋ ಎಕ್ಸ್ಟ್ರಾ ಫಿಟ್ಟಿಂಗ್, ನೋ ಶುಗರ್ ಕೋಟಿಂಗ್. ಶುಗರ್ ಕೋಟ್ ಮಾಡೋದು ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅವರಿಗೆ ಬೋಧಿಸಿರಿ. ಆಗ ಅವರು ಯಾರಾಗ್ತಾರೆ? ನನ್ನ ಶಿಷ್ಯರಾಗ್ತಾರೆ. ದೇ ವಿಲ್ ಬಿ ಏಬಲ್ ಟು ಸೇ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ನನ್ನ ಮುಂದೆ ಶಿಲುಬೆ ಇದೆ, ಲೋಕ ನನ್ನ ಹಿಂದೆ ಇದೆ, ಎಲ್ಲ ನನ್ನ ಹಿಂದೆ ಇದೆ. ಮಿನಿಸ್ಟ್ರಿ ಹಿಂದೆ ಇದೆ, ಬ್ರದರ್ಸ್ ಅವ್ರ ಹಿಂದೆ ಇದ್ದಾರೆ, ಎಲ್ಲ ಹಿಂದೆನೇ. ಮುಂದೆ ಒಬ್ಬರೇ, ಕ್ರಾಸ್, ಓನ್ಲಿ ಕ್ರಾಸ್. ಜೀಸಸ್ ಕ್ರೈಸ್ಟ್ ಅಲೋನ್, ಮೈ ಸೇವಿಯರ್, ಮೈ ರಿಡೀಮರ್, ಒನ್ ಹೂ ಡೈಡ್ ಫಾರ್ ಮೀ. ನನಗಾಗಿ ಪ್ರಾಣ ಕೊಟ್ಟ ನನ್ನ ರಕ್ಷಕನಾದ ಯೇಸು ಕ್ರಿಸ್ತರು ಒಬ್ಬರೇ ಮುಂದೆ, ಕಣ್ಮುಂದೆ. ನನ್ನ ಕಷ್ಟ, ನನ್ನ ಸಾಲ, ನನ್ನ ರೋಗ, ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನಪ್ಪ, ನಮ್ಮಜ್ಜ, ನಮ್ಮ ತಾತ, ನಮ್ಮ ಫ್ಯೂಚರ್ ಎಲ್ಲ ಹಿಂದೆ. ಎಲ್ಲ ಲೋಕದ್ದು ಇದೆಲ್ಲ ಎಲ್ಲಿದೆ? ಹಿಂದೆ. ಕೇಳಿಸ್ಕೊಳ್ಳುವಾಗ ಬೇಜಾರಾಗ್ಬೋದು, ಅದು ನೀವು ಡಿಸೈಪಲ್ ಅಲ್ಲದೆ ಇರೋದರಿಂದ ಬೇಜಾರಾಗುತ್ತೆ. ಭಕ್ತಾದಿ ಗುಂಪಲ್ಲಿರೋದ್ರಿಂದ ನಮಗೆ ಭಾಳ ದುಃಖ ಆಗುತ್ತೆ. ನಿಮ್ಮ ಮುಖ ನೋಡೋಕೆ ಭಾಳ ದುಃಖದಲ್ಲಿದ್ದೀರಿ ಕೆಲವರು. ನೀವು ಭಕ್ತಾದಿಗಳಾದರೆ ನಿಮಗೇನು ಸಿಗೋದಿಲ್ಲ. ಭಕ್ತಾದಿಗಳಿಗೆ ಪ್ರಸಾದ ಸಿಗುತ್ತೆ ಅಷ್ಟೇ. ಅನ್ನ ಧರ್ಮೀಯರು, ನಮ್ಮ ಹಿಂದೂ ಸಹೋದರರು ಅವರ ಆಲಯದಲ್ಲಿ ಹೋದಾಗ ಪ್ರಸಾದ ಕೊಡ್ತಾರೆ. ನಾನು ಸ್ಕೂಲಲ್ಲಿರಬೇಕಾದ್ರೆ ಹೋಗ್ತಾ ಇದ್ದೆ, ಆಗ ಪ್ರಸಾದ ಕೊಡ್ತಾಯಿದ್ರು, ತಿನ್ಕೊಂಡು ಬರ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ ಆಗ ದೇವರು ಯಾರು ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೇವಲ ಪ್ರಸಾದಕ್ಕಾಗಿ ಕ್ಯಾಂಡಲ್ ಅಂಟಿಸ್ಕೊಂಡು ಇರ್ತಕ್ಕಂಥ ಭಕ್ತಾದಿಗಳ ಗುಂಪಲ್ಲಿರ್ತೀರಾ, ಅಥವಾ ಯೇಸು ಹೇಳಿದ ಹಾಗೆ ಇರ್ತೀರಾ? ಶಿಷ್ಯರಾಗ್ತೀರಾ? ಯೇಸು ಕ್ರಿಸ್ತನಿಗೆ ಬೇಕಾಗಿರೋದು ಭಕ್ತಾದಿಗಳಲ್ಲ. ಭಕ್ತಾದಿಗಳು ಬೇಕಾಗಿರೋದು ಹೆಡ್ ಇದೆಯಲ್ಲ, ಲೀಡರ್ಸ್ಗಳು. ಇವತ್ತಿನ ಲೀಡರ್ಸ್ಗಳು, ಅವರಿಗೆ ಭಕ್ತಾದಿಗಳು ಬೇಕು. ಇಲ್ಲ ಅಂದರೆ ಬಿಸ್ನೆಸ್ ಆಗಲ್ಲ, ಅವ್ರ ಜೀವನ ನಡೆಯಲ್ಲ. ಅವ್ರ ಹೊಟ್ಟೆ ಹೊರ್ಕೋಬೇಕಾದ್ರೆ ನಿಮ್ಮಂಥ ಕುರಿಗಳು ಬೇಕಾಗತ್ತೆ. ಹಾಗಾದರೆ ಸಭೆ ಬೇಡವಾ? ಸಭಾ ಪಾಲಕರು ಬೇಡವಾ? ಲೀಡರ್ಸ್ಗಳು ಬೇಡವಾ? ಎಲ್ಲರೂ ಬೇಕು. ಎಲ್ಲರೂ ಕನೆಕ್ಟೆಡ್ ಆಗಿರಬೇಕು. ದ ಹೆಡ್ಗೆ ಕನೆಕ್ಟೆಡ್ ಆದ ಲೀಡರ್ಸ್ಗಳು ಬೇಕು. ದ ಹೆಡ್ ಜೀಸಸ್ ಕ್ರೈಸ್ಟ್, ಅಲ್ಲಿಗೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಸಭಾ ಪಾಲಕರುಗಳು ಬೇಕು. ದ ಹೆಡ್ಗೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಬಿಷಪ್ಸ್ ಬೇಕು. ದ ಹೆಡ್ಗೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಪಾಸ್ಟರ್ಸ್ಗಳು ಬೇಕು. ದ ಹೆಡ್ಗೆ ಕನೆಕ್ಟೆಡ್ ಆಗಿರ್ತಕ್ಕಂಥ ದೇವರ ಸೇವಕರುಗಳು ಬೇಕೇ ಬೇಕು. ದೇವರು ಅವರನ್ನ ಸಭೆಯಲ್ಲಿ ನೇಮಿಸಿದ್ದಾರೆ, ಬೇಕು. ಇದಾರ ಕೇಳಿದ್ರೆ ಇದ್ದಾರೆ. ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ಯೇಸು ಸ್ವಾಮಿ ಮತ್ತು ಅವರ ಅಪೊಸ್ತಲರು ಮುಂಚಿತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂದು ಅನೇಕರು ತೋಳದ ವೇಷದಲ್ಲಿ ಬರೋದಿಲ್ಲ, ಕುರಿಯ ವೇಷದಲ್ಲಿ ತೋಳಗಳು ಬರ್ತದೆ. ತೋಳ ಬಂದು ಕುರಿ ಥರ ಇರೋ ನಿಮ್ಮನ್ನು ನುಂಗ್ತಾ ತಿಂತಾ ಆರಾಮಾಗಿ ತೋಳಗಳು ಮೇಯ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಯಾರು ತೋಳಗಳಾಗಬಾರ್ದು. ನಮ್ಮಲ್ಲಿ ಯಾರು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಪ್ರೇಯರ್ ಗ್ರೂಪಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು, ನೀವು ಯಾರು ತೋಳಗಳಾಗಬೇಡಿ. ನಾನು ಮತ್ತು ನೀವು ಯಾರು ಏನಾಗಬಾರ್ದು? ತೋಳ ಆಗೋದು ಬೇಡ, ಕುರಿ ವೇಷ ಧರಿಸ್ಕೊಳ್ಳೋದು ಬೇಡ. ಲೀಡರ್ ಆದರೆ ಸಾಕು, ದ ಲೀಡರ್ ಆಗೋಕ್ಕೆ ಹೋಗೋದು ಬೇಡ. ಆವಾಗಲೇ ನಮಗೆ ಕೋಪ ಬರೋದು, ಬೇಜಾರಾಗೋದೆಲ್ಲ ಅಲ್ವಾ? ನಾನು ಹೇಳಿದ್ದು ಕೇಳಲಿಲ್ಲ. ನೀನು ಯಾರು? ನೀನು ಹೇಳಿದ್ದು ಕೇಳೋದು ಬೇಡ, ದೇವರು ಹೇಳಿದ್ದು ಕೇಳಿದರೆ ಸಾಕು. ಯಾರು ಹೇಳಿದ್ದು ಕೇಳಿದರೆ ಸಾಕು? ಅವ್ರೇನು ಹೇಳ್ತಾರೆ? ಯೇಸು ಸ್ವಾಮಿ ಹೇಳ್ತಾರೆ, ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳ್ತಾರೆ. ಲೂಕ್ ಚಾಪ್ಟರ್ 9 verse 23 onwards he says,
ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ನೋಡಿ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವರು ತನ್ನನ್ನು ತಾನೇ ಪರಿತ್ಯಜಿಸಿ, ಏನು ಮಾಡಬೇಕಂತೆ? ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು, ಏನನ್ನ? ಮರದ ಶಿಲುಬೆ ಅಲ್ಲ, ಮೆಟಲ್ ಶಿಲುಬೆ ಅಲ್ಲ, ಗೋಲ್ಡನ್ ಶಿಲುಬೆ ಕುತ್ತಿಗೆ ಮೇಲೆ ಕೆಲವರು ನೇತಾಕೊಳ್ತಿರಲ್ವಾ, ಆ ಶಿಲುಬೆ ಅಲ್ಲ. ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ. ಏನು ಯೇಸು ಸ್ವಾಮಿ ಒತ್ತಾಯ ಮಾಡ್ತಾ ಇಲ್ಲ, ಕಂಡೀಷನ್ ಹಾಕ್ತಾ ಇದ್ದಾರೆ. ಈಸ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ಫಾಲೋ, ಬಟ್ ಈಸ್ ಗಿವಿಂಗ್ ಎ ಕಂಡೀಷನ್. ನೀವೇನು ನನ್ನ ಫಾಲೋ ಮಾಡಬೇಕಂತ ನಾನು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ, ಆದರೆ ನನ್ನ ಫಾಲೋ ಮಾಡೋದಾದರೆ ಇದು ಕಂಡೀಷನ್. ಇಫ್ ಯು ವಾಂಟ್ ಟು ಬಿಕಮ್ ಮೈ ಡಿಸೈಪಲ್, ದಿಸ್ ಇಸ್ ಮೈ ಕಂಡೀಷನ್. ಅದರ್ವೈಸ್ ಯು ಕೆನಾಟ್ ಬಿ ಮೈ ಡಿಸೈಪಲ್. ಯು ಕ್ಯಾನ್ ಬಿ ಡಿವೋಟಿ, ನೋ ಯೂಸ್. ನಿಮ್ಮಲ್ಲಿ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲಿಕ್ಕೆ, ಇಫ್ ಎನಿ ವಾಂಟ್ ಟು ಬಿಕಮ್ ಮೈ ಫಾಲೋವರ್ ಆರ್ ಡಿಸೈಪಲ್, ಲೆಟ್ ದೆಮ್ ಡಿನೈ. ಏನು ಮಾಡಬೇಕು? ಏನು ಮಾಡಬೇಕು ಜೀವನ? ಡಿನೈ. ಡಿನೈ ಅಂದರೆ ಏನು ಗೊತ್ತಾ? ಡಿನೈಗೆ ಇನ್ನೊಂದು ವರ್ಡ್, ಸಿಮಿಲರ್ ವರ್ಡ್ ಯಾವುದು ಹಾಕ್ಬೋದು? ಹೇಟ್. ಡಿನೈಗೆ ಇನ್ನೊಂದು ವರ್ಡ್ ಯಾವುದು ಹಾಕ್ಬೋದು ಅಂದರೆ ಸಿಮಿಲರ್ ವರ್ಡ್, ಹೇಟ್. ಇಫ್ ಯು ವಾಂಟ್ ಟು ಫಾಲೋ ಜೀಸಸ್, ಹೇಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನೇನು ಮಾಡಬೇಕು? ಪರಿತ್ಯಜಿಸೋದು ಅಂದರೆ ಅರ್ಥ ಆಗಲ್ಲ, ದ್ವೇಷಿಸ್ಬೇಕು ನೀನು. ದ್ವೇಷಿಸೋದು ಅಂದರೆ, ಕೆಲವರು ಜೀವನದಲ್ಲಿ ಡಿಪ್ರೆಷನ್ ಆಗಿ ಅವ್ರನ್ನ ದ್ವೇಷ ಮಾಡ್ಕೊಳ್ತಾರಲ್ವ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ಲ, ಆದ್ದರಿಂದ ನಾನು ಬದುಕಬಾರ್ದು ಅಂತ ಹೇಳಿಬಿಟ್ಟು ಚಾಕು ತೊಗೊಂಡು ಚುಚ್ಕೊಳ್ಳೋದು, ಕೊಯ್ಕೊಳ್ಳೋದು, ಡ್ರಗ್ಸ್ ತೊಗೊಳ್ಳೋದು, ಸೂಸೈಡ್ ಅಟೆಂಪ್ಟ್ ಮಾಡೋದು, ಆ ಥರ ದ್ವೇಷ ಅಲ್ಲ. ಅದು ಸೈತಾನ ಹೇಳುವಂಥದ್ದು, ಆ ದ್ವೇಷ ಅಲ್ಲ. ಆ ಥರದ ಒಂದು ಪಾಪದಿಂದ ಬರುವ ದ್ವೇಷ ಅಲ್ಲ, ಸ್ವಾರ್ಥದಿಂದ ಬರುವ ದ್ವೇಷ ಅಲ್ಲ. ಕ್ರಿಸ್ತನ ಮೇಲಿನ ಅತಿಯಾದ ಪ್ರೀತಿಯಿಂದ ಆತನ ಶಿಷ್ಯನಾಗಿ ಮುಂದೆ ಹೋಗಲಿಕ್ಕೆ ಇವತ್ತು ಅಡ್ಡ ಬರ್ತಾ ಇರೋದೇ ನಾನು. ನನಗೆ ಮುಂದೆ ಹೋಗ್ಲಿಕ್ಕೆ ಅಡ್ಡ ಬರ್ತಾ ಇರೋದೇ ನಾನು. ನಾನು ಅಂದ್ರೇನು? ನನ್ನ ಆಸೆ, ನನ್ನ ಬಯಕೆ, ಲೋಕ, ನನ್ನ ಮುಖಾಂತರ ಬರುವ ಎಲ್ಲ ಲೌಕಿಕವಾದವುಗಳು. ಹೇಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಹೇಟ್ ಮಾಡ್ಕೊಳ್ಳುವಾಗ, ನಿನ್ನನ್ನು ಯಾರು ಹೇಟ್ ಮಾಡಿದರೆ ನಿನಗೆ ಹರ್ಟ್ ಆಗಲ್ಲ. ವೆನ್ ಯು ಹೇಟ್ ಯುವರ್ ಸೆಲ್ಫ್ ಆರ್ ಡಿನೈ ಯುವರ್ ಸೆಲ್ಫ್, ಇಫ್ ಸಮ್ವನ್ ಇಸ್ ಹರ್ಟಿಂಗ್ ಯು, ಹೇಟಿಂಗ್ ಯು, ಇಟ್ ಅಫೆಕ್ಟ್ಸ್ ಯು ನಥಿಂಗ್. ಇಟ್ ವೋಂಟ್ ಅಫೆಕ್ಟ್ ಯು. ಅರ್ಥ ಆಗ್ತಿದೆಯಾ? ನಿಮ್ಮನ್ನೇ ನೀವು ಡಿನೈ, ಪರಿತ್ಯಜಿಸಿಕೊಳ್ಳುವಾಗ, ಯಾರೋ ಒಬ್ಬರು, ಇವರು ಪ್ರೇಯರ್ ಗ್ರೂಪಲ್ಲಿದ್ದವರು, ಬೇರೆ ಗ್ರೂಪಲ್ಲಿದ್ದವರು ನಮ್ಮನ್ನು ಇವರು ದ್ವೇಷ ಮಾಡಿದರು, ಇಲ್ಲ ಸಲದ್ದು ಏನೇನೋ ಹೇಳಿದರು, ಆಗ ನಮಗೆ ಫೀಲ್ ಆಗಲ್ಲ. ಯಾಕೆ ಹೇಳಿ? ನನ್ನನ್ನೇ ನಾನಿಲ್ಲಿ ದ್ವೇಷಿಸ್ತಾ ಇದ್ದೀನಲ್ಲ. ಇಲ್ಲಿ ಪ್ರಾಬ್ಲಮ್ ಆಗೋದು ನನಗೆ. ಇಲ್ಲಿ ನನ್ನನ್ನೇ ನಾನು ದ್ವೇಷಿಸ್ಕೊಳ್ತಾ ಇರೋದ್ರಿಂದ ಅವ್ರು ನನ್ನನ್ನು ದ್ವೇಷ ಮಾಡಿದರೆ ನನಗೆ ಆಗೋದಿಲ್ವಲ್ಲ, ಫೀಲೇ ಆಗೋದಿಲ್ವಲ್ಲ. ಆ ಥರದಲ್ಲಿ ಹೇಳಿರೋದು ಡಿನೈ ಯುವರ್ ಸೆಲ್ಫ್. ಅಲ್ಲ, ಅವ್ರು ನಮಗೆ ತುಂಬ ಏನೋ ಮಾಡಬೇಕಾಗಿತ್ತು, ಏನೂ ಮಾಡಿಲ್ಲ. ಇಲ್ಲಿ ನಿನ್ನನ್ನೇ ನೀನು ಪ್ರೀತಿ ಮಾಡ್ತಾ ಇಲ್ವಲ್ಲ, ಯು ಡಿನೈಡ್ ಯುವರ್ ಸೆಲ್ಫ್. ದೆನ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅದರ್ಸ್ ಟು ಲವ್ ಯು? ನಿನ್ನನ್ನೇ ನೀನು ದ್ವೇಷಿಸ್ಕೊಳ್ತಾ ಇರುವಾಗ ನಿನಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅವರಿಂದ, ಇವರಿಂದ? ಆ ಅರ್ಥದಲ್ಲಿ ಹೇಳಿರೋದು. ಈ ಪ್ರೇಯರ್ ಗ್ರೂಪಲ್ಲಿ, ಮಿನಿಸ್ಟ್ರಿಯಲ್ಲಿ ಇರೋದೆಲ್ಲ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ನಾವು ದ ಹೆಡ್ಗೆ ಕನೆಕ್ಟ್ ಆಗಿಲ್ಲ, ಎ ಹೆಡ್ಗೆ ಕನೆಕ್ಟ್ ಆಗಿದ್ದೀವಿ. ಯಾರಿಗೆ ಕನೆಕ್ಟ್ ಆಗಿಲ್ಲ? ಬಾಲಣ್ಣ ಹೇಳ್ತಾ ಇದ್ರಲ್ಲ ಅವಾಗ, ಹೋಲಿ ಸ್ಪಿರಿಟ್ ನಮ್ಮ ಮಾರ್ಗದರ್ಶಿಯಾಗಿದ್ದರೆ ನಾವು ದ ಹೆಡ್ಗೆ ಕನೆಕ್ಟೆಡ್ ಆಗಿರ್ತೀವಿ. ಹೋಲಿ ಸ್ಪಿರಿಟ್ನ ತಗೊಳ್ತಾ ಇಲ್ಲ. ಹೋಲಿ ಸ್ಪಿರಿಟ್ ಬಗ್ಗೆ ಗೊತ್ತು ನಮಗೆ, ಸೈತಾನ್ಗೆ ಅಲ್ಪ ಸ್ವಲ್ಪ ಗೊತ್ತಿರುವ ಹಾಗೆ ಪವಿತ್ರಾತ್ಮನ ಬಗ್ಗೆ ನಮಗೆ ಗೊತ್ತು, ಪವಿತ್ರಾತ್ಮರ ಹಾಡು ಗೊತ್ತು, ಪವಿತ್ರಾತ್ಮರ ಬೋಧನೆ ಬೇಕಾದರೂ ಒಂದು 3 ದಿನ ಮಾಡ್ಬೋದು, ಅದು ಗೊತ್ತು. ಬಟ್ ಆ ಪವಿತ್ರಾತ್ಮನ ಮುಖಾಂತರ ಶಿರಸ್ಸಾದ, ನಿನ್ನ ಏಕೈಕ ಶಿರಸ್ಸಾದ ಯೇಸು ಕ್ರಿಸ್ತನಿಗೆ ಕನೆಕ್ಟೆಡ್ ಆಗದೆ ಹೋದರೆ ಏನು ಪ್ರಯೋಜನ ಇಲ್ಲ. ಮಿನಿಸ್ಟ್ರಿ ಈಸ್ ನಾಟ್ ಫಾರ್ ಟೈಮ್ ಪಾಸ್, ಮಿನಿಸ್ಟ್ರಿ ಈಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್.
ಮಿನಿಸ್ಟ್ರಿ ಈಸ್ ಓನ್ಲಿ ಫಾರ್ ದ ಗ್ಲೋರಿ ಆಫ್ ಗಾಡ್. ನಿಮ್ಮ ದೇಹದ ಮುಖಾಂತರ ದೇವರಿಗೆ ಮಹಿಮೆ ಆಗುವಂತೆ ಜೀವಿಸಿರಿ ಅಂತ ಹೇಳ್ತಾರೆ. ಈ ಮಿನಿಸ್ಟ್ರಿ ಅಥವಾ ಪ್ರೇಯರ್ ಗ್ರೂಪ್, ಸಭೆ ಯಾವುದೇ ತಗೊಳ್ಳಿ ನೀವು, ಯಾಕೆ ಇದೆ ಗೊತ್ತಾ? ಮನರಂಜನೆಗಾಗಿ ಅಲ್ಲ, ಟೈಮ್ ಪಾಸ್ಗಾಗಿ ಅಲ್ಲ, ಅಥವಾ ನಮ್ಮ ಇಷ್ಟ ಸಿದ್ಧಿಗೋಸ್ಕರ ಅಲ್ಲ, ನಾಟ್ ಇನ್ ಆರ್ಡರ್ ಟು ಫುಲ್ಫಿಲ್ ಅವರ್ ಓನ್ ಲಸ್ಟ್ಫುಲ್ ಡಿಸೈರ್ಸ್. ನೋ, ಮಿನಿಸ್ಟ್ರಿ ಇಸ್ ನಾಟ್ ಫಾರ್ ದ್ಯಾಟ್, ಚರ್ಚ್ ಇಸ್ ನಾಟ್ ಫಾರ್ ದ್ಯಾಟ್, ಪ್ರೇಯರ್ ಗ್ರೂಪ್ ಇಸ್ ನಾಟ್ ಫಾರ್ ದ್ಯಾಟ್, ಬಟ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್. ದೇವರನ್ನ ಮಹಿಮೆ ಪಡಿಸ್ಲಿಕ್ಕೋಸ್ಕರ ಮಾತ್ರನೇ, ಯಾರನ್ನೋ ಮೆಚ್ಚಿಸ್ಲಿಕ್ಕೋ, ಯಾರಿಗೋ ಊಟ ಕೊಡ್ಲಿಕ್ಕೋ, ಬಟ್ಟೆ ಕೊಡ್ಲಿಕ್ಕೋ ಅಲ್ಲ. ಕೊಡಬೇಕಾ ಕೇಳಿದರೆ ಅಗತ್ಯ ಇದ್ದರೆ ಕೊಡಬೇಕಾಗುತ್ತೆ, ಬಟ್ ಅದಕ್ಕಲ್ಲ. ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಹಿಸ್ ಡಿಸೈಲ್ಸ್. ಅದು ಮಿನಿಸ್ಟ್ರಿ. ಹೋಗಿ ಎಲ್ಲೆಲ್ಲಾಗುತ್ತೋ ಅಲ್ಲಿ ಹೋಗಿ. ನನ್ನ ಕರೆದಿಲ್ಲ, ನನ್ನ ಬಿಟ್ಟರು, ನನಗೆ ಹೇಳಲಿಲ್ಲ, ಅದೆಲ್ಲ ಹೇಳ್ತಾ ಕೂತ್ಕೋಬೇಡಿ. ಬಿ ಕನೆಕ್ಟೆಡ್ ಟು ದ ಹೆಡ್ ಥ್ರೂ ಎ ಹೆಡ್ ಆ್ಯಂಡ್ ಗೋ. ಹೋಗಿ ಏನು ಮಾಡಿ? ಟೀಚ್, ಕಲಿಸಿ. ಏನು ಕಲಿಸ್ಬೇಕು ಗೊತ್ತಾ? ಇದನ್ನು ಫಸ್ಟ್ ಹೇಳ್ಕೊಡಿ. ಯೇಸುನ ಫಾಲೋ ಮಾಡಬೇಕಾ? ಏನು ಕಂಡೀಷನ್ನು? ಮೊದಲು ಕಂಪ್ಲೇಂಟ್ ಹೇಳೋದೆಲ್ಲ ನಿಲ್ಲಿಸು, ಚಾಡಿ ಹೇಳೋದೆಲ್ಲ ನಿಲ್ಲಿಸು. ಇದನ್ನೆಲ್ಲ ನಿಲ್ಸಕ್ಕೆ ರೆಡಿ ಆಗ್ತೀಯಾ? ಅದಕ್ಕಿಂತ ಮುಂಚೆ ಹೇಳೋದೆಲ್ಲ ಹೇಳಬೇಕು. ಯೇಸು ಯಾರು ಅಂತ ಹೇಳಬೇಕು ಮೊದಲು. ಯೇಸು ಯಾಕೆ ಬಂದರು, ಯೇಸು ಯಾಕೆ ಸತ್ತರು, ಇದೆಲ್ಲ ಹೇಳಬೇಕು. ಆದರೆ ನಮ್ಮ ಒಂದು ದುರವಸ್ಥೆ ಅಂತಲೇ ಹೇಳ್ಬೋದು, ಟ್ರ್ಯಾಜಿಡಿ, ನಾವು ಈ ಕ್ರೈಸ್ತರಿಗೆ ಇದನ್ನು ಹೇಳ್ಕೊಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಕ್ರೈಸ್ತರಿಗೆ ಇದನ್ನೇ ಹೇಳ್ಕೊಂಡು ನಾವೊಂದು ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಏನೋ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಗೊತ್ತಿಲ್ಲ, ನನಗನ್ನಿಸ್ತಾ ಇರೋದು ಒಂಥರ ಎಲ್ಲೋ ಎಂಟರ್ಟೈನ್ಮೆಂಟ್ ಪಾರ್ಟಿ ಥರ. ಹೋದ್ವಿ, ಕೈ ತಟ್ಟಿ ಹಾಡಿದ್ವಿ, ಚೆನ್ನಾಗಿ ತಿಂದ್ವಿ, ಬಂದ್ವಿ. ಮೊನ್ನೆ ನಾವು ಹೋಗಿದ್ವಿ ಟೀಮ್ ಗ್ಯಾದರಿಂಗ್ ಅಂತ. ಹೋಗಿದ್ವಾ? ಹೋದ್ವಾ? ಆರಾಮಾಗಿ ಕಂಫರ್ಟಬಲಾಗಿ ಮಲ್ಕೊಂಡ್ವಾ? ತಿಂದ್ವಾ? ಕೈ ತಟ್ಟಿ ಹಾಡಿದ್ವಾ? ಒಂದಿಷ್ಟು ಬೋಧನೆಗಳನ್ನ ಆಲಿಸಿದ್ವಾ? ಬಂದ್ವಾ? ಬಂದಮೇಲೆ ಏನು? ಅದೇ ರಾಗ, ಅದೇ ಹಾಡು. ರಾಗನೂ ಚೇಂಜ್ ಆಗಿಲ್ಲ, ಭಾವನೂ ಚೇಂಜ್ ಆಗಿಲ್ಲ. ಭಾವ ಅಂದರೆ ಅಕ್ಕನ ಗಂಡ ಅಲ್ಲ, ನಮ್ಮ ಒಳಗಡೆ ಅದು ಇಮೋಷನ್. ರಾಗ, ಭಾವ, ತಾಳ, ಪಿಚ್ಚು ಎಲ್ಲ ಅದೇ, ಏನು ಚೇಂಜಸ್ ಇಲ್ಲ. ನನ್ನಲ್ಲೂ ಇಲ್ಲ, ನಿಮ್ಮಲ್ಲೂ ಇಲ್ಲ ಅಲ್ವಾ? ಕನೆಕ್ಷನ್ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ. ಈ ಕನೆಕ್ಷನ್ ಸರಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ಉಪವಾಸ ಧ್ಯಾನಗಳನ್ನ ದೇವರು ನಮಗೋಸ್ಕರನೇ ಅಂತ ಪ್ರೇರಣೆ ಕೊಟ್ಟು ಇಟ್ಟಿರೋದು. ದಿ ಹೆಡ್. ಇದನ್ನು ಸರಿ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ನಿಮ್ಮಲ್ಲಿ ಯಾರಿಗಾದರೂ ನನ್ನ ಹಿಂಬಾಲಿಸಲು ಮನಸ್ಸಿದ್ದರೆ, ಫಸ್ಟ್ ಕಂಡೀಷನ್, ಅವನು ತನ್ನನ್ನೇ ತಾನು ಪರಿತ್ಯಜಿಸಿ. ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಹೇಳೋದಾದರೆ, ನಿಮ್ಮಲ್ಲಿ ಯಾರಾದರೂ ಟೀಮ್ ಮೆಂಬರ್ಸ್ ಬಂದುಬಿಟ್ಟು ಪರಸ್ಪರ ಟೀಮ್ ಒಳಗಡೆ ಲೀಡರ್ಸ್ಗಳು ಕಂಪ್ಲೇಂಟ್ ಮಾಡೋದಾದರೆ ಇನ್ನೊಬ್ಬರ ಬಗ್ಗೆ, ಅವ್ರನ್ನ ಫಸ್ಟು ನಿನಗೆ ಈ ಮಿನಿಸ್ಟ್ರಿ ಸರಿಯಲ್ಲ, ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗ್ಬಿಡು, ಅದೇ ಸೂಕ್ತ ಸಜೆಷನ್ ಅಂತ ಹೇಳ್ಬಿಡಿ. ಯಾಕೆ ಗೊತ್ತಾ? ದಟ್ ಪರ್ಸನ್ ಈಸ್ ನಾಟ್ ರೆಡಿ ಟು ಡಿನೈ ಹಿಮ್ಸೆಲ್ಫ್. ಅವ್ರು ತಮ್ಮನ್ನೇ ತಾವು ಪರಿತ್ಯಜಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರನ್ನ ಕಟ್ಕೊಂಡು ಏನು ಲಾಭ? ಸುಮ್ಮನೆ ಗುಡ್ಡೆ ಹಾಕ್ಕೊಂಡು ತಿರುಗಬೇಕಷ್ಟೇ. ನಾವು 50 ಜನ ಇದ್ದೀವಿ ಮಿನಿಸ್ಟ್ರಿಯಲ್ಲಿ, ನಮ್ಮ ಪ್ರೇಯರ್ ಗ್ರೂಪ್ ತುಂಬ ದೊಡ್ಡದು, ನಮ್ಮ ಸಭೆ ತುಂಬ ದೊಡ್ಡದು, 500 ಜನ ಇದ್ದೀವಿ, 5000 ಜನ ಇದ್ದೀವಿ, 50 ಜನ ಇದ್ದೀವಿ, 75 ಜನ ಇದ್ದೀವಿ. ಕಳೆದ ವರ್ಷ 20 ಇದ್ದರು, ಈ ವರ್ಷ 200 ಆದರು. ಕೈ ತಟ್ಟಿದ್ವಿ, ಏನು ಪ್ರಯೋಜನಕ್ಕೆ? 12 ಜನ ಇಟ್ಕೊಂಡು ಯೇಸು ಸ್ವಾಮಿ ಇಡೀ ಪ್ರಪಂಚನ ಇವತ್ತೂ ಅಲ್ಗಾಡಿಸ್ತಾ ಇದ್ದಾರೆ. ಒಬ್ಬನೇ ಒಬ್ಬ ತೋಮ ಇಂಡಿಯಾಕ್ಕೆ ಬಂದು ಇವತ್ತು ಅಲ್ಗಾಡಿಸ್ತಾ ಇದ್ದಾರೆ. ಸತ್ತೋದ್ರೂ ಕೂಡ ಜೀವಂತವಾಗಿದ್ದಾರೆ ಆತ್ಮಿಕವಾಗಿ, ವಿಶ್ವಾಸದಲ್ಲಿ. ನಾವಿದ್ದೀವಿ 100 ಜನ, 150 ಜನ. ಪಿಶಾಚಿ ನಮ್ಮನ್ನು ಹಿಡ್ಕೊಂಡು ನಮ್ಮನ್ನೇ ಅಲ್ಗಾಡಿಸ್ತಾ ಇದ್ದಾನೆ. ಯಾಕೆಂದರೆ ನಾವು ಇನ್ನು ಭಕ್ತಾದಿಗಳ ಗುಂಪಲ್ಲಿದ್ದೀವಿ. ಅದಕ್ಕೇನೆ ಮರಳಿ ನಾನು ಸ್ವಲ್ಪ ಟೈಮ್ ತಗೋಬೋದಾ? ಕೇಳೋಂಗೇ ಇಲ್ಲ, ತಗೊಳ್ಳೋದೆ. ಕೇಳಿ ತಗೊಳ್ಳೋಂಥದ್ದಲ್ಲ ಇದು ಮಿನಿಸ್ಟ್ರಿ. ಈಗ ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ ನೋಡಿ. ನಾನು ಹೇಳ್ತಾ ಇಲ್ಲ ನೀವೆಲ್ಲ ಮಿನಿಸ್ಟ್ರಿಲಿ ಇರಬೇಕು ಅಂತ, ನಾನೇನು ಹೇಳ್ತಾ ಇಲ್ಲ. ನೀವು ಭಕ್ತಾದಿಗಳಾಗಿ ಎಲ್ಲಾದರೂ ಇದ್ಕೊಳ್ಳಿ.
ಆದರೆ ಹೇಳೋದಿಷ್ಟೇ, ಯೇಸು ಹೇಳಿದ ಮಾತು, ನಿಮಗೆ ಯಾರಿಗಾದರೂ ಯೇಸು ಕ್ರಿಸ್ತನನ್ನು ಅಥವಾ ನನ್ನನ್ನಂತ ಯೇಸು ಹೇಳಿದಾರಲ್ಲ ಅವರನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನೇನು ಮಾಡಬೇಕು? ಡೊನೇಷನ್ ಕೊಡಬೇಕಾ? ಕಾಣಿಕೆ ಕೊಡಬೇಕಾ? ಕ್ಯಾಂಡಲ್ ನಡೆಸಬೇಕಾ? ಇನ್ನೇನು ಮಾಡಬೇಕು? ಫಸ್ಟ್ ಮಾಡಬೇಕಾಗಿರೋದು ತನ್ನನ್ನೇ ತಾನು ಪರಿತ್ಯಜಿಸಿ, ಆಮೇಲೆ ಈ ಪರಿತ್ಯಜಿಸಲಿಕ್ಕೆ ಅಡ್ಡ ಬರೋದೇನು ಗೊತ್ತಾ? ನಮ್ಮ ಇಚ್ಛೆಗಳು ಆಸೆಗಳು ಮಾತ್ರ ಅಲ್ಲ, ಬೇರೆ ಕೆಲವೊಂದು ಅಡ್ಡ ಬರುತ್ತೆ. ಇದೇ ಅಧ್ಯಾಯದಲ್ಲಿ ಲೂಕನ ಬರೆದ ಶುಭ ಸಂದೇಶದಲ್ಲಿ, ಈ ಅಧ್ಯಾಯದಲ್ಲಲ್ಲ, ಲೂಕನ ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 25ರಿಂದ ಇರ್ತಕ್ಕಂಥ ವಾಕ್ಯದಲ್ಲೂ ಕೂಡ ಯೇಸು ಕ್ರಿಸ್ತರು ಹೇಳ್ತಾರೆ. ಅಲ್ಲಿಗೆ ಹೋಗೋಣ. ಕ್ವಿಕ್ ಕ್ವಿಕ್ ಕ್ವಿಕ್. ಜನರು ಗುಂಪು ಗುಂಪಾಗಿ ಯಾರ ಸಂಗಡ ಹೋಗ್ತಾ ಇದ್ರು? ಯಾಕೆ ಹೋಗ್ತಾ ಇರ್ಬೋದು ನೀವು ಯೋಚನೆ ಮಾಡಿ. ಯೇಸು ಹಿಂದೆ ಹೋದರೆ ದೆವ್ವ ಬಿಡಿಸ್ತಾರೆ, ಕಾಯಿಲೆ ವಾಸಿ ಆಗುತ್ತೆ, ಹೊಟ್ಟೆ ತುಂಬ ರೊಟ್ಟಿ ಸಿಗುತ್ತೆ, ಅಪರೂಪಕ್ಕೆ ನಾನ್ ವೆಜ್ ಮೀನು ಸಿಗುತ್ತೆ ಅಲ್ವಾ? ಸೊ ಯಾರು ತೊಂದರೆ ಕೊಡೋದಿಲ್ಲ, ಟೈಮಿಗೆ ಕರೆಕ್ಟಾಗಿ ಊಟನೂ ಆಗುತ್ತೆ, ಪ್ರಾರ್ಥನೆಯೂ ಆಗುತ್ತೆ. ನಮ್ಮಲ್ಲೂ ಕೆಲವರು ಇದ್ದೀವಿ ಮಿನಿಸ್ಟ್ರಿಯಲ್ಲಿ, ಟೈಮಿಗೆ ಕರೆಕ್ಟಾಗಿ ಊಟನೂ ಆಗುತ್ತೆ, ಪ್ರಾರ್ಥನೆಯೂ ಆಗುತ್ತೆ, ವಾಕ್ಯಕ್ಕೆ ವಾಕ್ಯನೂ ಆಯಿತು, ಊಟಕ್ಕೆ ಊಟನೂ ಆಯಿತು. ಉಂಡು ಹೋದ ಕೊಂಡು ಹೋದ ಗುಂಡನ ಥರ ಇದ್ದೀವಿ. ಕೇಳಿಸ್ಕೊಳ್ಳಿ. ಜನರು ಗುಂಪು ಗುಂಪಾಗಿ ಯೇಸು ಸ್ವಾಮಿಯ ಸಂಗಡ ಹೋಗುತ್ತಿದ್ದರು. ಆಗ ಯೇಸು ಅವರ ಕಡೆಗೆ ತಿರುಗಿ ಹೇಳಿದರು, ಏನಂತ? ನನ್ನಲ್ಲಿಗೆ ಬರುವ ಯಾವೊಬ್ಬನು ನನ್ನ ತಂದೆ ತಾಯಿ, ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸೋದರ ಸೋದರಿಯರನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ಶಿಷ್ಯರಾಗಲಿಕ್ಕಾಗೋದಿಲ್ಲ. ಅದನ್ನು ಇಂಗ್ಲೀಷಲ್ಲಿ ಓದಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಹೂಎವರ್ ಕಮ್ಸ್ ಟು ಮೀ. ಓದಗ್ಲೇನು ಓದು, ಇಲ್ಲ ಜೀವನ ಕೊಡು, ಓದ್ತಾಳೆ. ಓದು ಜೀವನ, ಸ್ವರ ಕೇಳೋಣ. ಪಂಚ್ಕೊಟ್ಟು ಓದಬೇಕು. ಹಾಂ, ಹೂಎವರ್ ಕಮ್ಸ್ ಟು ಮೀ ಡಸ್ ನಾಟ್ ವಾಟ್ ಡಸ್ ನಾಟ್ ವಾಟ್ whoever comes to me and does not hate ಅಂದ್ರೆ ಏನು? ಡಿನೈಯಿಂಗ್, ದ್ವೇಷ ಅಲ್ವಾ? ಹೇಟ್ ಯುವರ್ ಎನಿಮಿ ಅಲ್ಲ, ಹೇಟ್ ಯುವರ್ ಓನ್ ಡ್ಯಾಡಿ, ಅಪ್ಪ, ಅಜ್ಜ. ವೈಫಾ? ಇನ್ನೇನಿದೆ? ನಾವು ಬದುಕ್ತಾ ಇರೋದೇ ಇವರಿಗೋಸ್ಕರ ಅಲ್ವಾ? Whoever comes to me and does not hate father, mother, wife, children, brothers and sisters, yes, and even life itself, cannot be my disciple. ನಾಟ್ ಮೈ ಜೀಸಸ್. ನನ್ನ ಫಾಲೋವರ್ ಆಗ್ಲಿಕ್ಕೆ ನಿಮ್ಗೇನು ಬೇಕಾಗಿಲ್ಲ. ಈಗ ಸುಮಾರು ಫಾಲೋವರ್ಸ್ ಇದ್ದಾರಲ್ಲ, ಶಿಜು ಬ್ರದರ್ ಫಾಲೋವರ್ಸ್, ಅಂತೋನಿ ಬ್ರದರ್ ಫಾಲೋವರ್ಸ್, ಇನ್ನೊಬ್ಬರು ಫಾಲೋವರ್ಸ್, ಅವ್ರ ಫಾಲೋವರ್ಸ್, ಇವ್ರ ಫಾಲೋವರ್ಸ್ ಅಂತ ಸುಮಾರು ಇದ್ದಾರೆ. ನಮ್ದು ಯಾರ್ದು ಫಾಲೋವರ್ಸ್ ಆಗ್ಲಿಕ್ಕೆ ಇದು ಯಾವುದು ಕಂಡೀಷನ್ ಇಲ್ಲ. ನಮ್ಮ ಇಷ್ಟದ ಪ್ರಕಾರ ನೀವಿದ್ರೆ ಸಾಕಷ್ಟೇ. ಅದಕ್ಕೆ ನೀವು ಗುಂಪು ಚೇಂಜ್ ಮಾಡೋದು. ಇವ್ರು ಬೇಡ, ಇವ್ರು ಸರಿ ಇಲ್ಲ, ಈ ಬ್ರದರ್ ಸರಿ ಇಲ್ಲ, ಇವ್ರು ಯಾಕೆ ಯಾವಾಗ ನೋಡಿದ್ರು ಬೈತಾನೆ ಇರ್ತಾರೆ. ಮೈಕ್ ಬಿಗ್ ಸಿಕ್ಕಿದ್ರೆ ಸಾಕು ಇವ್ರೊಂದು ಕಾಯಿಲೆ ಅನಿಸುತ್ತೆ, ಬೈತಾನೆ ಇರ್ತಾರೆ. ಏನೋ ಇವ್ರಿಗೆ ಆಂತರಿಕ ಗಾಯ ಇರಬೇಕು. ಪರವಾಗಿಲ್ಲ ಬಿಡಿ, ನಾವು ಇವ್ರ ಸಾಹಸ ಬಿಟ್ಟು ಇನ್ನೊಬ್ಬರು ಬ್ರದರ್ನ, ಬಾಲು ಬ್ರದರ್ ಇದ್ದಾರೆ, ಅವ್ರ ಹಿಂದೆ ಹೋಗ್ತೀವಿ ನಾವು. ಅವ್ರು ಪರವಾಗಿಲ್ಲ, ಸ್ವಲ್ಪ ಅವರು ಬೈಯೋಕ್ಕೆ ಶುರು ಮಾಡಿದರೆ, ಬೈಯೋದಂತೆಲ್ಲ, ನಿಮ್ಮ ಇಷ್ಟಕ್ಕೆ ಅಡ್ಜಸ್ಟ್ ಆಗದೆ ಇದ್ದರೆ ಇವ್ರು ಯಾಕೋ ಸರಿ ಇಲ್ಲ, ನಮಗೆ ಈ ಸಭೆನೇ ಸರಿ ಇಲ್ಲ, ನಾವು ಸಭೆ ಬಿಟ್ಟು ಇನ್ನೊಂದು ಸಭೆಗೆ ಹೋಗೋಣ. ಹಾಗಲಕಾಯಿನ ಯಾವ ಬುಟ್ಟಿಲಿಟ್ಟರು ಲಾಸ್ಟಿಗೆ ಅದು ಕಹಿಯಾಗಿಯೇ ಇರುತ್ತೆ. ಹಾಗಲಕಾಯಿ ಅದು ಚೇಂಜ್ ಆಗೋಕ್ಕೆ ಯೋಚನೆ ಮಾಡಬೇಕೇ ವಿನಃ ಬುಟ್ಟಿ ಚೇಂಜ್ ಮಾಡಿದರೆ ಹಾಗಲಕಾಯಿ ಸ್ವಭಾವ ಚೇಂಜ್ ಆಗೋದಿಲ್ಲ. ಇಲ್ಲಿ ಯೇಸು ಹೇಳ್ತಾರೆ, ಯಾರಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿ ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ದ್ವೇಷಿಸದ ಹೊರತು. ಇಲ್ಲಿ ದ್ವೇಷ ಅಂದರೆ ಯಾವ ಥರ? ಆ ನಾಕ್ಸನ್ ಕಥೆಯಲ್ಲಿ, ಕಥೆ ಅಲ್ಲ, ನಾಕ್ಸನ್ ಜೀವನದ ಆ ಚರಿತ್ರೆಯಲ್ಲಿ ನಿಮಗೆ ಹೇಳಿದ್ನಲ್ವಾ, ಅವನ ಕಣ್ಣು ಮುಂದೆ ಅವನ ಮಕ್ಕಳನ್ನಿಟ್ಬಿಟ್ಟು
ಕೇಳ್ತಾರೆ, ನಿನಗೆ ಮಕ್ಕಳು ಬೇಕಾ, ಯೇಸು ಬೇಕಾ? ಹಿ ಡಿನೈಡ್ ಹಿಸ್ ಚಿಲ್ಡ್ರನ್. ಬೇಡ. ಮಕ್ಕಳನ್ನ ಕೊಟ್ಟಿದ್ಯಾರು? ಕೊಟ್ಟಿದ್ದು ನೀನಾ? ಅಲ್ಲ. ಕೊಟ್ಟಿದ್ಯಾರು? ದೇವರು. ದೇವ್ರು ನೋಡ್ಕೊಳ್ತಾರೆ. ಸಾಯಿಸ್ಬಿಡ್ತೀನಿ. ನೀನು ಸಾಯಿಸಿದ್ರು ದೇವ್ರು ನೋಡ್ಕೊಳ್ತಾರೆ ಅವ್ರನ್ನ. ಅದಕ್ಕೆ ಹೆಸರು ಹೇಳು, ದೇಹವನ್ನು ಕೊಂದು ಹಾಕೋರಿಗೆ ಭಯಪಡಬೇಡಿ. ಕೊಂದ ಮೇಲೆ ಏನು ಮಾಡೋಕ್ಕೆ ಅವ್ರಿಗೆ ಆಗಲ್ಲ, ಸುಟ್ಟಾಕ್ಬೋದು ಅಷ್ಟೇ. ಅದಾದ ಮೇಲೆ ಮಾಡ್ಲಿಕ್ಕೆ ಆಗೋಬ್ರು ಇದ್ದಾರೆ, ದೇವರಿದ್ದಾರೆ. ನಿನ್ನನ್ನು ಸಾಯಿಸ್ಬಿಡ್ತೀನಿ ನೀನು ಯೇಸು ಬಗ್ಗೆ ಹೇಳಿದರೆ, ಹೌದಾ ಸಾಯಿಸ್ತೀಯ, ಆಮೇಲೆ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ನೀನು ಒಂದೇನೋ ಸತ್ತು ಹೋಗ್ತೀಯ. ಸಾಯಿಸಿದ ಮೇಲೆ ಮಾಡಲಿಕ್ಕಾಗೋದು ಒಬ್ಬರಿಗೇನೆ, ಅದು ಯೇಸುವಿಗೆ, ದೇವರಿಗೆ ಮಾತ್ರ. ಯಾಕೆಂದರೆ ಮರಣವನ್ನು ಜಯಿಸಿದ ಆತನೊಬ್ಬನೇ, ಮೃತ್ಯುಂಜಯನಾಗಿ ಬಂದ ಆತನೊಬ್ಬನೇ. ಆ ರೀತಿಯಲ್ಲಿ ಇನ್ ದ್ಯಾಟ್ ಸೆನ್ಸ್ ಹೇಟ್ ಮಾಡೋದು. ಹಾಗೆ ಮಾಡದಿದ್ದರೆ ನನ್ನವನಾಗಲು ಸಾಧ್ಯ ಇಲ್ಲ. ಹಾಗೆ ಮಾಡದೇ ಇದ್ದರೆ ಅಂತ ಇನ್ನೊಂದು ಟ್ರಾನ್ಸ್ಲೇಷನ್ ಇಲ್ಲ. ಹಾಗೆ ಮಾಡದೇ ಇದ್ದರೆ, ಹಾಗೆ ಅಂದರೆ ಇದು ಸೆಲ್ಫಿಶ್ ಹಾಗೆ ಅಲ್ಲ. ಆ ಅಪ್ಪ ನನಗೆ ಕೊಡಬೇಕಾದ ಆಸ್ತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪನ ಮೇಲೆ ದ್ವೇಷ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಆದ್ದರಿಂದ ನಾನು ಅವ್ರ ಮನೆಗೆ ಹೋಗೋದಿಲ್ಲ. ಆ ದ್ವೇಷ ಪೈಶಾಚಿಕವಾದದ್ದು, ಪಾಪಮಯವಾದದ್ದು, ನಿನ್ನ ಸ್ವಾರ್ಥಭರಿತವಾದದ್ದು. ಅದಲ್ಲ, ಆ ರೀತಿ ದ್ವೇಷ ಅಲ್ಲ. ಅಪ್ಪ ಒಂದು ಆಸೆ ತಗೊಂಡು ಬರ್ತಾರೆ, ಅಮ್ಮ ಒಂದು ಆಸೆ ತಗೊಂಡು ಬರ್ತಾರೆ. ಅಪ್ಪ ಅಮ್ಮನ ಆಸೆ ಏನು? ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಓಕೆ, ಅದಲ್ಲಿಡಿ. ಈಗ ಮಗ ಪ್ರಾರ್ಥನೆ ಮಾಡ್ತಾ ಇರುವಾಗ ಮಗನಿಗೆ ಪರಿಶುದ್ಧಾತ್ಮರು ಒಂದು ಆಸೆ ಕೊಡ್ತಾರೆ, ನೀನು ಅಸ್ಸಾಮಿಗೆ ಮಿಷನರಿಯಾಗಿ ಹೋಗುವಂತ. ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಡೀಸ್ನೆಲ್ಲ ಕಂಪ್ಲೀಟ್ ಮಾಡಿ ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡು. ಗೋ ಆ್ಯಂಡ್ ಜಾಯಿನ್ ಎ ಬೆಟರ್ ಬೈಬಲ್ ಕಾಲೇಜ್. ಒಳ್ಳೆ ಒಂದು ಬೈಬಲ್ ಕಾಲೇಜ್ ಜಾಯಿನ್ ಆಗು. ಅಪ್ಪ ಅಮ್ಮನ ಆಸೆ ಯಾವುದು? ಒಳ್ಳೆ ನಂಬರ್ 1 ಯೂನಿವರ್ಸಿಟಿಗೆ ಸೇರಿಸಬೇಕು, ಸೇರಿಸಿ ಇವನನ್ನು ಡಾಕ್ಟ್ರ್ ಮಾಡಬೇಕು, ದೊಡ್ಡ ಡಾಕ್ಟ್ರ್ ಮಾಡಬೇಕು ಅಂತ ಆಸೆ, ಅಥವಾ ಇಂಜಿನಿಯರ್ ಮಾಡಬೇಕು ಅಂತ ಆಸೆ. ಬಟ್ ಇವನು ಪ್ರಾರ್ಥನೆ ಮಾಡ್ತಾ ಇರುವಾಗ ಅಥವಾ ಯಾವುದೋ ಒಂದು ಪ್ರಾರ್ಥನಾ ಸಭೆಯಲ್ಲಿ ದೇವರ ಆತ್ಮರು ಆತನಿಗೆ ಆಲೋಚನೆ ಕೊಟ್ಟರು, ನೀನು ಈಗ ಈ ಕೆಲಸ ಮಾಡಬೇಕು. ಈ ಕೆಲಸ ಅಂದರೆ ನೀನು ಬೇಗ ಇವತ್ತಿಂದ ಸ್ಟಡಿಯನ್ನು ನಿಲ್ಲಿಸಬೇಕು. ನೋ ಮೋರ್ ಸ್ಟಡೀಸ್, ಟೈಮ್ ಈಸ್ ಅಪ್, ಯೋರ್ ಟೈಮ್ ಈಸ್ ಓವರ್. ಈಗ ದೇವರಿಂದ ಬಂದ ವಾರ್ತೆ ಅವನ ಒಳಗಡೆ ಸೇರಿದ ಮೇಲೆ ಅವನು ಹೇಳ್ತಾನೆ, ಹಾಗಾದರೆ ನಾನು ಇನ್ಮೇಲೆ ಯೇಸು ಹಿಂದೆ ಹೋಗ್ತೀನಿ, ಈ ಬೈಬಲ್ ಕಾಲೇಜ್ಗೋ ಅಥವಾ ಅಸ್ಸಾಂಗೋ ಒರಿಸ್ಸಾಗೋ ಅಥವಾ ಯಾವುದೋ ಒಂದು ಊರಿಗೋ ಅಥವಾ ಬೈಬಲ್ ಓದಲಿಕ್ಕೂ ನಾನು ಕೂತ್ಕೊಳ್ತೀನಿ ಅಂತ ಇವ್ರು ಕೊಟ್ಟಿರೋ ಆಲೋಚನೆ ಅಲ್ವಾ. ಆಗ ಅಪ್ಪ ಅಮ್ಮ ಏನು ಮಾಡ್ತಾರೆ? ನೀನು ನನ್ನ ಮುದ್ದು ಮಗ ಅಲ್ವಾ, ನಾನು ನಿನಗೋಸ್ಕರ ತ್ಯಾಗ ಮಾಡಿಲ್ವಾ, ಕಷ್ಟಪಟ್ಟಿಲ್ವಾ, ಒದ್ದಾಡಿಲ್ವಾ ಅಂತ. ಈಗ ಈ ಸೆಂಟಿಮೆಂಟ್ಸ್ನೆಲ್ಲ ಹೇಟ್ ಮಾಡಬೇಕು ನೀವು. ಅಪ್ಪ ಅಮ್ಮನ ಲಿಟ್ರಲಿ ಹೇಟ್ ಮಾಡಿ ತಳ್ಳ ಅಂತ ಅಲ್ಲ. ಯು ಹ್ಯಾವ್ ಟು ಹೇಟ್ ಆಲ್ ದೀಸ್ ಹ್ಯೂಮನ್ ಸೆಂಟಿಮೆಂಟ್ಸ್. ದೇವರಿಗೋಸ್ಕರ ಸೃಷ್ಟಿ ಮಾಡಿದ್ದು ನಮ್ಮನ್ನು, ಅಲ್ಟಿಮೇಟ್ ಅಷ್ಟೇ. ಅಲ್ಲ ದೇವರೇ ನೀನೇ ಅಲ್ವಾ ಹೆಂಡ್ತಿ ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು ಹೆಂಡ್ತಿ, ಈಗ ನಾನೇ ಹೇಳ್ತೀನಿ ಬೆಟ್ಟು ಬಾ. ದಿ ಹೆಡ್ಡಿಂದ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಹೊಸೇನಿಗೆ ದೇವ್ರು ಹೇಳ್ತಾರಲ್ವಾ, ವ್ಯಭಿಚಾರ ಮಾಡಬೇಡ ಅಂತ ಆಜ್ಞೆ ಕೊಟ್ಟಿದ್ದು ದೇವರೇನೆ ಹೇಳ್ತಾ ಇದ್ದಾರೆ, ಹೋಗಿ ಒಂದು ವೇಶ್ಯೆಯನ್ನು ಮದುವೆ ಆಗು. ಪ್ರಾಸ್ಟಿಟ್ಯೂಷನ್ ಈಸ್ ಎ ಸಿನ್. ನೌ ಗಾಡ್ ಸೇಸ್ ಟು ದ ಪ್ರಾಫಿಟ್, ಗೋ ಆ್ಯಂಡ್ ಮ್ಯಾರಿ ಎ ಪ್ರಾಸ್ಟಿಟ್ಯೂಟ್. ಅಲ್ಲಿ ಅಲ್ಲ ಬೆಲ್ಲ ಎಲ್ಲ ಇಲ್ಲ. ಅಲ್ಲ ದೇವರೇ, ಮತ್ತೆ ನೀವೇ ಹೇಳಿದ್ರಿ ವ್ಯಭಿಚಾರ ಮಾಡೋದು ಪಾಪ, ವ್ಯಭಿಚಾರ ಮಾಡೋದು ನೀವು ಕಲ್ಲೆಸ್ತು ಕೊಲ್ಲಬೇಕು ಅಂತ. ನೀವು ನೋಡಿದರೆ ವ್ಯಭಿಚಾರಿನ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಲ್ಲ. ದೇವ್ರು ಏನು ಹೇಳ್ತಾರೋ ಅಷ್ಟೇ. ಅಲ್ಲೇ ಡಿನೈ ಯುವರ್ ಸೆಲ್ಫ್. ಅಲ್ಲಿ ನಿನ್ನನ್ನು ಕೂಡ ನೀನು ದ್ವೇಷ ಮಾಡಬೇಕು. ಅಲ್ಲ ನಾನು ವ್ಯಭಿಚಾರನ ಮದುವೆ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತಾರ ನನ್ನ? ಡಿನೈ ದೆಮ್. ಅಲ್ಲ ನಾನು ವ್ಯಭಿಚಾರನಿಂದ ಮದುವೆ ಆಗಿಬಿಟ್ರೆ ನನ್ನ ಫ್ಯಾಮಿಲಿದು ಒಳ್ಳೆ ರೆಸ್ಪೆಕ್ಟ್ ಇದೆ, ರೆಪ್ಯುಟೇಷನ್ ಹಾಳಾದರೆ ಡಿನೈ ದ್ಯಾಟ್. ಡೂ ವಾಟ್ ಐ ಸೇ. ಅಲ್ಲ ನಾನು ವ್ಯಭಿಚಾರನಿಂದ ಮದುವೆ ಆದರೆ ಅಣ್ಣ ತಮ್ಮಂದ್ರೆಲ್ಲ ನಾಳೆ ಅದೇ ದಾರಿಗೆ ಹೋಗ್ಬಿಟ್ರೆ ನೀನು ಅವ್ರನ್ನ ಬಿಟ್ಬಿಡು, ಅವ್ರು ಎಲ್ಲಿಗೆ ಹೋಗ್ತಾರೋ ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಪೇತ್ರನಿಗೆ ಯೇಸು ಹೇಳಿದಾಗೆ ಅವನ ಪಾಡಿಗೆ ಅವನ್ನ ಬಿಡು, ನೀನು ನನ್ನ ಹಿಂಬಾಲಿಸು, ಯು ಫಾಲೋ ಮೀ.
ನೀವು ನಿಜವಾಗಲೂ ಒಂದು ಶಿಷ್ಯರಾದರೆ ಯೇಸು ಹೇಳಿದ್ದು ಮಾಡೋಕ್ಕಾಗುತ್ತೆ, ಕಷ್ಟ ಅನಿಸೋದಿಲ್ಲ. ನಾವು ಶಿಷ್ಯರಲ್ಲದೆ ಇದ್ದರೆ, ನಾವು ಈ ಬ್ರದರ್ಸ್ಗಳ ಶಿಷ್ಯರಾದರೆ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಬ್ರದರ್ಸ್ಗಳು ಅವರು ಇವರು ಇರ್ತಾರಲ್ವ, ಅವ್ರ ಶಿಷ್ಯರಾದರೆ ನಮಗೆ ಎಲ್ಲ ಕಷ್ಟನೇ. ಯಾಕೆ ಗೊತ್ತಾ? ಈ ಬ್ರದರ್ಸ್ಗಳು ನಮಗೆ ಕಷ್ಟ ಆಗೋದು ಯಾವುದು ಹೇಳಲ್ಲ, ನಮ್ಗೆ ಇಷ್ಟ ಆಗೋದೇ ಹೇಳ್ತಾ ಇರ್ತಾರೆ. ಅವಾಗ ಜನ ಜಾಸ್ತಿ ಆಗ್ತಾರೆ. ಯೇಸುಗೆ ಜನ ಬೇಕಾಗಿಲ್ಲ, ಯೇಸುಗೆ ಬೇಕಾಗಿರೋದು ಶಿಷ್ಯರು. ಜೀಸಸ್ ವಾಂಟ್ಸ್ ಡಿಸೈಪಲ್ಸ್, ನಾಟ್ ಡಿವೋಟೀಸ್. ಇವತ್ತು ನೀವು ಹೇಳಬೇಕು, ನೀವು ನಿಜವಾದ ಶಿಷ್ಯರಾದರೆ, ನೋಡಿ, ಶಿಷ್ಯರಾಗಲಿಕ್ಕೆ ನಮ್ಮ ಸ್ವಂತ ಇಚ್ಛೆಯಿಂದ ಆಗಲ್ಲ. ಇಟ್ ಈಸ್ ಎ ಕಾಲ್ ಫ್ರಮ್ ಗಾಡ್, ದೇವರ ಕರೆ. ಆ ಕರೆ ನಿಮಗೆ ಸಿಕ್ಕಿದರೆ ನೀವು ಭಾಗ್ಯವಂತರು. ಬಟ್ ಎಲ್ರಿಗೂ ಕರೆ ಕಳಿಸ್ತಾರೆ ದೇವರು, ಎಲ್ರಿಗೂ ಕರೆ ಕಳಿಸ್ತಾರೆ, ಆಯಿತಾ? ನಾವು ಎಷ್ಟೋ ಬಾರಿ ವರ್ಲ್ಡ್ ಬಿಫೋರ್ ಮೀ, ಕ್ರಾಸ್ ಬಿಹೈಂಡ್ ಮೀ, ಈ ಸಿಸ್ಟಮಲ್ಲಿ ಇರೋದ್ರಿಂದ ಆ ಕರೆ ರಿಜೆಕ್ಟ್ ಆಗಿ ಹೋಗ್ತಾ ಇದೆ ಅಷ್ಟೇ. ಯಾಕೆ? ಕೆಲವರು ಮಾತ್ರ ಆರಿಸಲ್ಪಟ್ಟರು. ಅದಕ್ಕೇನೆ ಕರೆಯಲ್ಪಟ್ಟವರು, ಆಲ್ ಆರ್ ಕಾಲ್ಡ್, ಫ್ಯೂ ಆರ್ ಚೋಸನ್. ಎಲ್ಲರೂ ಕರೆಯಲ್ಪಟ್ಟವರೇ, ಆದರೆ ಆರಿಸಲ್ಪಟ್ಟವರು, ಚೋಸನ್ ಫ್ಯೂ. ಆರ್ ಯು ಅಮಂಗ್ ದ್ಯಾಟ್ ಚೋಸನ್ ಗ್ರೂಪ್? ಈ ಆಯ್ಕೆ ಆದವರು ಯಾರು ಗೊತ್ತಾ? ಇದನ್ನು ರಿವರ್ಸ್ ಮಾಡಿದವರು. ಯಾವುದು? ವರ್ಲ್ಡ್ ಬಿಫೋರ್ ಮೀ, ಕ್ರಾಸ್ ಬಿಹೈಂಡ್ ಮೀನ ರಿವರ್ಸ್ ಮಾಡಿದವರು. ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ನಾವು ಇನ್ನೊಂದು ಥರ, ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಕೇಳಿದರೆ, ಸಮ್ಟೈಮ್ಸ್ ಕ್ರಾಸ್ ಬಿಫೋರ್ ಮೀ, ಸಮ್ಟೈಮ್ಸ್ ಐ ಟರ್ನ್ ಟುವರ್ಡ್ಸ್ ದ ವರ್ಲ್ಡ್, ದಟ್ ಟೈಮ್ ಕ್ರಾಸ್ ಬಿಹೈಂಡ್ ಮೀ. ವಾಕ್ಯ ಎಲ್ಲ ಕೇಳಿಸ್ಕೊಂಡಾಗ ನಾವು ಕ್ರಾಸ್ ಬಿಫೋರ್ ಮೀ, ಮನೆಗೆ ಹೋದ್ಮೇಲೆ ಈ ಶಿಲ್ಬೆ ನಿಧಾನ ಶಿಫ್ಟ್ ಆಗಿ ಹಿಂದಕ್ಕೆ ಹೋಗುತ್ತೆ, ಲೋಕ ಮುಂದೆ ಬರುತ್ತೆ. ಅದೊಂದು ರೀತಿ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗಿದು ಬಿಡ್ತಾರೆ ದೇವ್ರ ಬಾಯಿಂದ. ಆ ರೀತಿ ಬೇಡ, ಉಗುರು ಬೆಚ್ಚಗೆ ಬೇಡ, ಲೂಕ್ ವಾಮ್ ಕ್ರಿಶ್ಚಿಯಾನಿಟಿ ಬೇಡ. ಆ ಥರ ಇದ್ದು ಏನು ಪ್ರಯೋಜನ? ನೀನು ಲೋಕಕ್ಕಾಗಿ ಬದುಕ್ತೀಯಾ? ಬದುಕು, ಒಂದಿನ ಸಾಯ್ತೀಯ ಅಷ್ಟೇ, ಬೇರೇನಾಗಲ್ಲ. ಯೇಸುಗಾಗಿ ಬದುಕ್ತೀಯಾ? ಸಾಯ್ತೀಯಾ, ಆದರೆ ಸಾವನ್ನ ದಾಟಿ ಇನ್ನೂ ಮುಂದಕ್ಕೆ ಹೋಗ್ತೀಯ, ನಿತ್ಯ ಜೀವ ಸಿಗುತ್ತೆ. ಯು ವಿಲ್ ಲಿವ್ ಫಾರ್ ಎವರ್. ಅದನ್ನೇ ಯೇಸು ಹೇಳಿದ್ದು. ಆದರೆ ಮನುಷ್ಯನಿಗಾಗಿ ಬದುಕಿದ್ರೆ ಸಾಯ್ತೀಯಾ, ಮುಂದಕ್ಕಿಲ್ಲ, ಅಲ್ಲೇ ಮುಗೀತು. ಯೇಸುಗಾಗಿ ಬದುಕಿದ್ರೆ ಸಾಯ್ತೀಯಾ, ಸತ್ತು ಮತ್ತೆ ಬದುಕ್ತೀಯ. ಯುವರ್ ಲೈಫ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಲೋಕದಲ್ಲ, ಸ್ವರ್ಗದಲ್ಲಿ ಕಂಟಿನ್ಯೂ ಅಲ್ಲಾಗುತ್ತೆ. ಅಂಥ ಒಂದು ಬ್ಲೆಸ್ಡ್ ಲೈಫ್, ಇಟರ್ನಲ್ ಲೈಫ್, ಎವರ್ ಲಾಸ್ಟಿಂಗ್ ಲೈಫ್, ನಿತ್ಯ ನಿರಂತರವಾದ ಅಂಥ ಅಮರವಾದ ಜೀವನವನ್ನು ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನು ನಾವು ಯಾರು ಕಳ್ಕೋಬಾರ್ದು. ಇದು ನಮಗೆ ಅರಿವಾಗಬೇಕು. ಇದನ್ನೇ ಇತರರಿಗೂ ನಾವು ತಿಳಿಸ್ಕೊಡ್ಬೇಕು. ಯೇಸುನ ಫಾಲೋ ಮಾಡಿದರೆ ಏನು ಸಿಗುತ್ತೆ ಕೇಳಿದ್ರೆ ನಮಗೆ ಯಾವಾಗಲೂ ಹೇಳಲಿಕ್ಕಾಗಬೇಕು, ಇಟರ್ನಲ್ ಲೈಫ್ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ. ಬೇರೆ ಏನು ಕಲಬೆರಕೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಅವನಿಗೆ ನಿತ್ಯ ಜೀವ ಸಿಗುತ್ತೆ ಅಂತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಬಾಕಿ ಅಲ್ಲ, ಅವನಿಗೆ ಏನು ಆಗಬೇಕು ಆಗುತ್ತೆ, ಹೋಗುತ್ತೆ, ಬಿಡಿ. ಆದರೆ ಎಷ್ಟು ಹೋದ್ರೆಷ್ಟು, ಸಿಗಬೇಕಾಗಿರೋ ಲೈಫ್ ಸಿಕ್ಕಿ ಆಯಿತು. ಎದ್ದು ನಿಂತ್ಕೊಳ್ಳೋಣ. ಹಾಡಿಸೋಕೆ ನನಗೆ ಬರಲ್ಲ, ಮರಳಿನ ಹಾಡಿಸ್ಬೋದು ಚೆನ್ನಾಗಿ. ಸೊ ನಾವೊಂದು ಸಾರಿ ಆ ಹಾಡನ್ನು ಹೃದಯಾಂತರಾಳದಿಂದ ಹಾಡೋಣ. ಮನೆಗೆ ಹೋಗಿ ಅದನ್ನು ಜೀವಿಸೋಣ. ಓಕೆ? ನಿಮಗೆಲ್ಲ ಬರುತ್ತಲ್ಲ ಹಾಡಲಿಕ್ಕೆ? ಎಲ್ರಿಗೂ ಬರುತ್ತೆ. ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ದೇವರು ನಮಗೆ ಕೊಟ್ಟಂತಹ ಈ ಒಂದು ಸತ್ಯದ ಅರಿವಿಗಾಗಿ, ಈ ಒಂದು ಶ್ರೇಷ್ಠವಾದ ಕರೆಗಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಷ್ಟು ಒಳ್ಳೆಯ ದೇವರು ಯೇಸುವಿನ ಶಿಷ್ಯರಾಗಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. ವಿ ಹ್ಯಾವ್ ಟು ಪೇ ದ ಪ್ರೈಸ್ ಟು ಫಾಲೋ ಜೀಸಸ್. ಯೇಸುವನ್ನು ನಾವು ಫಾಲೋ ಮಾಡಬೇಕಾದ್ರೆ ಅದಕ್ಕೆ ಬೆಲೆ ತೆರಲೇಬೇಕು. ಒಂದು ಚೀಪಾದ ಜೀವನ ಅಲ್ಲ. ಭಕ್ತಾದಿಗಳ ಜೀವನ ಹೇಗೋ ಇರ್ಬೋದು, ಆದರೆ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್, ಟು ಬಿ ಎ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್,
ಇಸ್ ನಾಟ್ ಎ ಚೀಪ್ ಲೈಫ್, ದಿ ಬೆಸ್ಟ್ ಲೈಫ್, ಕಾಸ್ಟ್ಲಿ ಲೈಫ್, ದ ಮೋಸ್ಟ್ ವ್ಯಾಲ್ಯೂಯಬಲ್ ಲೈಫ್. ಅತ್ಯಂತ ಬೆಲೆ ಇರುವ, ಬೆಲೆ ಕಟ್ಟಲಾಗದ, ಶ್ರೇಷ್ಠವಾದ, ಉನ್ನತವಾದ, ಉತ್ಕೃಷ್ಟವಾದ ಒಂದು ಜೀವನ ಈ ಭೂಮಿಯಲ್ಲಿ ಇದೆ ಅನ್ನೋದಾದರೆ ಅದು ಯೇಸುವಿನ ಶಿಷ್ಯನಾಗಿ ಜೀವಿಸುವ ಜೀವನ. ಆ ಜೀವನಕ್ಕೆ ಎಲ್ರಿಗೂ ಕರೆ ಇದೆ. ಆಯ್ಕೆ ಆಗಬೇಕು. ಆಸೆ ಪಡಿ. ಖಂಡಿತ ದೇವರು ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮ ಇಲ್ಲದೆ ಯೇಸುವನ್ನು ಹಿಂಬಾಲಿಸಲಿಕ್ಕಾಗಲ್ಲ. ಪವಿತ್ರಾತ್ಮನ ಸಹಾಯವಿಲ್ಲದೆ ಜೀಸಸ್ನ ಫಾಲೋ ಮಾಡೋಕ್ಕಾಗೋದಿಲ್ಲ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿನ ಫಾಲೋ ಮಾಡಲಿಕ್ಕೆ ಹೋಲಿ ಸ್ಪಿರಿಟ್ ಏನು ಬೇಕಾಗಿಲ್ಲ. ಬಟ್ ಜೀಸಸ್ನ ಫಾಲೋ ಮಾಡಲಿಕ್ಕೆ ಹೋಲಿ ಸ್ಪಿರಿಟ್ ಬೇಕೇ ಬೇಕು. ಡೋಂಟ್ ಫಾಲೋ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಪ್ರೇಯರ್ ಗ್ರೂಪ್ ಆರ್ ಪ್ರೇಯರ್ ಟೀಮ್. ಫಾಲೋ ಜೀಸಸ್ ಕ್ರೈಸ್ಟ್, ದ ಹೆಡ್ ಆಫ್ ದ ಚರ್ಚ್. ಖಂಡಿತವಾಗಲೂ ನಿತ್ಯ ಜೀವ ಸಿಗುತ್ತೆ. ದೇವರು ನಮ್ಮನ್ನು ಕರೆದಿರೋದು ಅವರ ಮಕ್ಕಳಾಗಿ, ಯೇಸುವಿನ ಶಿಷ್ಯರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಅವರನ್ನು ಮಹಿಮೆ ಪಡಿಸಲಿಕ್ಕೆ. ಎಷ್ಟೋ ಜನ ಸತ್ಯದ ಅರಿವಿಲ್ಲದೆ ದಾರಿ ತಪ್ಪಿದ ಕುರಿಗಳ ಹಾಗೆ ಇದ್ದಾರೆ. ಎಷ್ಟೋ ಜನ ಕುರಿಗಳ ವೇಷದಲ್ಲಿ ಬಂದ ತೋಳಗಳ ಜೊತೆ ಸೇರಿಕೊಂಡು ಹಾಳಾಗಿ ಹೋದವರಿದ್ದಾರೆ. ಅವ್ರನ್ನೆಲ್ಲ ರಕ್ಷಣೆಯ ದಾರಿಗೆ ಕರ್ಕೊಂಡು ಬರಲಿಕ್ಕೆ ಒಂದು ಶಿಷ್ಯಳಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ, ನೇಮಿಸಿದ್ದಾರೆ. ಬಿಟ್ಟುಕೊಟ್ಟು ಒಮ್ಮೆ ಸ್ತುತಿ ಮಾಡಿ ನೋಡೋಣ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೈಯೆಸ್ಟ್ ಕಾಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಚೂಸಿಂಗ್ ಮೀ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ನನ್ನನ್ನು ಕರೆದಿರುವುದು ಒಂದು ಟೈಮ್ ಪಾಸ್ಗಾಗಿ ಅಲ್ಲ, ಎಂಟರ್ಟೈನ್ಮೆಂಟ್ಗಾಗಿ ಅಲ್ಲ, ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರ ಅಲ್ಲ, ಸೆಂಟಿಮೆಂಟ್ಗಳಲ್ಲಿ ಬದುಕಲಿಕ್ಕೋಸ್ಕರ ಅಲ್ಲ. ಪವಿತ್ರ ಆತ್ಮನ ಪ್ರೇರಣೆಗೆ ಅನುಸಾರವಾಗಿ ಯೇಸುವಿನ ಶಿಷ್ಯಳಾಗಿ ಕೊನೆಯವರೆಗೂ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ನೀವು ನನ್ನನ್ನು ಕರೆದಿದ್ದೀರಿ. ಎಸ್ ಲಾರ್ಡ್, ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ನನ್ನ ಮುಂದೆ ಶಿಲುಬೆ ಇದೆ, ನನ್ನ ಮುಂದೆ ರಕ್ಷಕನಾದ ಯೇಸುವಿನ ಮರಣ ಇದೆ. ಲೋಕ ನನ್ನ ಹಿಂದೆ ಇದೆ, ಲೋಕವನ್ನು ತಿರುಗಿ ನೋಡೋದಿಲ್ಲ. ಯೇಸುವೆ, ನೀವು ಹೇಳಿದ್ದೀರಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡುವವನು ಸ್ವರ್ಗ ರಾಜ್ಯಕ್ಕೆ ಯೋಗ್ಯನಲ್ಲ. ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ತಿರುಗುವವನು ಸ್ವರ್ಗ ರಾಜ್ಯಕ್ಕೆ ಅರ್ಹನಲ್ಲ ಎಂಬುದಾಗಿ ಹೇಳಿದ್ದೀರಿ. ಕರ್ತನಾದ ದೇವರೇ, ಶಕ್ತಿ ಕೊಡಿ, ಪವಿತ್ರಾತ್ಮರಿಂದ ಬಲಪಡಿಸಿರಿ ಸ್ವಾಮಿ. ಒಬ್ಬೊಬ್ಬರು ಬಲಗೊಳ್ಳಲಿ ಅಪ್ಪ. ಎಲ್ಲ ಸಭೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಸ್ಗಳು, ಸಭಾಪಾಲಕರು, ಪ್ರೇಯರ್ ಗ್ರೂಪ್ ಲೀಡರ್ಗಳು, ಪ್ರೇಯರ್ ಟೀಮ್ ಲೀಡರ್ಸ್ಗಳು ಬಲಗೊಳ್ಳಲಿ, ಆತ್ಮನ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿರುವ ಎಲ್ಲ ಲೀಡರ್ಸ್ಗಳು ಬಲಗೊಳ್ಳಲಿ ಅಪ್ಪ. ಯೇಸುವಿನ ಶಿಷ್ಯರಾಗಿ ಜೀವಿಸಲು ಬೇಕಾದ ಧೈರ್ಯ, ಬಲ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಮ್ಮ ಸ್ವಂತ ಇಷ್ಟಗಳಲ್ಲ, ನಮ್ಮ ಹೆತ್ತವರ ಇಷ್ಟ ಅಲ್ಲ, ನಮ್ಮ ಒಡಹುಟ್ಟಿದವರ ಇಷ್ಟ ಅಲ್ಲ, ಮಕ್ಕಳ ಇಷ್ಟ ಅಲ್ಲ, ಕುಟುಂಬದವರ ಇಷ್ಟ ಅಲ್ಲ. ಸೃಷ್ಟಿಕರ್ತನಾದ ದೇವರೇ, ನಿನ್ನಗಿಷ್ಟ ಮಾತ್ರ. ಯೇಸುವೇ, ನನ್ನ ರಕ್ಷಕನೇ, ನನ್ನ ಕರ್ತನೇ, ನಿನ್ನಗಿಷ್ಟ ಮಾತ್ರ ನನ್ನ ಜೀವಿತದಲ್ಲಿ ಮೊದಲನೇದಾಗಲಿ ಅಪ್ಪ.